Hello everyone, welcome back to my channel Sahitya Abhyasa Academy. Today we are going to study that is kset paper 2 syllabus unit number 6, that is literary theory and criticism. Dear, this is the, I should not mention the word, that is the tough, but once you read in a proper way it will be easy as other subject like. So literary theory and criticism little difficult, but once you read in a proper way with following the strategies, it would be also easy subject. So this is very important subject, very important for this exam called kset exam. Nearly 7 to 8 question must be 7 to 8 question is coming from this unit, that is literary theory and criticism ಅಂತ ಹೇಳ್ಬೋದು. ಸ್ವಲ್ಪ ನೀಟಾಗಿ ಯಾವ ಥೇರೀಸ್ಗಳು ಇದ್ದಾವೆ, ಯಾವ ಒಂದು ಕ್ರಿಟಿಸಿಸಮ್ ಆಗಿ ದೆನ್ ಥೇರೀಸ್ಗಳು ಕಂಡುಬಂದಿದ್ದಾವೆ, ವಾಟ್ ಈಸ್ ಕ್ರಿಟಿಸಿಸಮ್, ವಾಟ್ ಈಸ್ ಥೇರಿ, ಯು ಶುಡ್ ನೋ ದಿಸ್ ಎಕ್ಸಾಕ್ಟ್ ವೇ. ಇದನ್ನು ಎಕ್ಸಾಕ್ಟಾಗಿ ನೀವು ಅಲ್ಲಿ ಸ್ಟಡಿ ಮಾಡಿರಂದರೆ ಈಸಿಲಿ ಅಲ್ಲಿ ಏನಾಗ್ತದೆ, ನಿಮಗೆ ಬರೆಯಲ್ಪಟ್ಟಿರುವಂತಹ ಥೇರೀಸ್ಗಳು, ಎಸ್ಸೆಸ್ಗಳು ಈಸಿಲಿ ಅಂಡರ್ಸ್ಟ್ಯಾಂಡಿಂಗ್ ಆಗ್ತದೆ ಅಂತ ಹೇಳ್ಬೋದು. ಸೊ ಬಿಫೋರ್ ಮೂವಿಂಗ್ ಆನ್ ವಾಟ್ ಈಸ್ ಲಿಟ್ರರಿ theory and criticisms are, so shall see the little definition about each word. Okay na? So before that, what is literary criticism? So here literary criticism is nothing but it is a study. Yes, what kind of, how it should be studied? It is in a analysis and evaluation and interpretation. ಅದನ್ನ ನೀಟಾಗಿ ಅನಲೈಸಸ್ ಮಾಡುವಂಥದ್ದು ಸಮರಿ ಇದೆ, ದೆನ್ ಅನಲೈಸಿಸ್. ಇನ್ ದಿಸ್ ಅನಲೈಸಿಸ್ನಲ್ಲಿ ನಾವೇನು ಕಾಣ್ತೀವಿ, ಕೆಲವಾರು ಒಪಿನಿಯನ್ಸ್ಗಳನ್ನು ಆಯಿತು ಅಥವಾ ಕ್ರಿಟಿಕಲ್ ವೇದಲ್ಲಿ ಆಯಿತು ಸ್ಟಡಿ ಮಾಡುವಂಥದ್ದು ಅಂತ ಹೇಳ್ಬೋದು. ಇನ್ನೂ ಕ್ಲಿಯರ್ ಆಗಿ ಹೇಳಬೇಕಾದ್ರೆ, ಒಂದು ಮೂವಿ ನೋಡಿ ಬರ್ತೀರಾ ನೀವು, ಯಾವುದೋ ಒಂದು ಮೂವಿ ನೋಡಿ ಬಂದ ತಕ್ಷಣ ಅಲ್ಲಿ ನೀವು ರಿವ್ಯೂಸ್ಗಳನ್ನು ಕೊಡ್ತೀರಿ. ಆ ರಿವ್ಯೂಸ್ಗಳೊಂದಿಗೆ ಏನಿರ್ತದೆ ರೀ, ಪಾಸಿಟಿವ್ ಮತ್ತು ನೆಗೆಟಿವ್ ವರ್ಡ್ಸ್ ಕಂಡು ಬರ್ತದೆ. ಜಸ್ಟ್ ಲೈಕ್ ಎಸ್, ಒಂದು ಕ್ರಿಟಿಕಲ್ ವರ್ಕ್ ಕಂಡು ಬರ್ತದೆ, ಅದು ಸ್ಟಡಿ ಮಾಡುವಂಥದ್ದು, ಅದನ್ನು ಪ್ರಾಪರಾಗಿ ಅನಲೈಸ್ ಮಾಡುವಂಥದ್ದು, ಇವ್ಯಾಲ್ಯೂಷನ್ ಮಾಡುವಂಥದ್ದು. ಎಸ್, ವೆದರ್ ದ ವರ್ಡ್ ವಿಚ್ ಹಿ ಯೂಸ್ಡ್ ಇನ್ ದಿಸ್ ಕ್ರಿಟಿಕಲ್ ವರ್ಕ್, ಇನ್ ದಿಸ್ ವರ್ಕ್, ಈಸ್ ಇಟ್ ಗುಡ್ ಆರ್ ಬ್ಯಾಡ್, ಈಸ್ ಇಟ್ ವರ್ದಿಯೆಸ್ಟ್ ಆರ್ ಅನ್ವರ್ದಿಯೆಸ್ಟ್, ಈಸ್ ಇಟ್ ವ್ಯಾಲ್ಯೂಬಲ್ ಆರ್ ನಾಟ್. ಇನ್ನು ಕ್ಲಿಯರ್ ಆಗಿ ಹೇಳಬೇಕಾದ್ರೆ, ಎಕ್ಸಾಮ್ ಬರೀತೀರಾ, ಎಲ್ಲರೂ 80% ತಗೊಳ್ತಾರ, ಎಲ್ಲರೂ 90%? ನೋ. ಅಲ್ಲೇನು ಕಾಣ್ತದ್ರಿ, 60%, 70%, 80%, ಬಿಕಾಸ್ ದ ಪೇಪರ್ ವ್ಯಾಲ್ಯೂಟರ್ ಹ್ಯಾವ್ ಇವ್ಯಾಲ್ಯೂಟೆಡ್ ಇನ್ ದ ವೇ ವಿಚ್ ಇಟ್ ಈಸ್ ಇವ್ಯಾಲ್ಯೂಟೆಡ್. ಓಕೆನಾ? ಅದನ್ನು ಯಾವ ಥರ ಮೌಲ್ಯಮಾಪನ ಕೈಗೊಳ್ಳಬೇಕು, ಬರೆಯಲ್ಪಟ್ಟಿರುವಂಥ ಆನ್ಸರ್ಸ್ಗಳಾಯಿತು, ಬರವಣಿಗೆ ಶೈಲಿ ಆಯಿತು, ಪಾಯಿಂಟ್ಸ್ ಮಾಡುವಂಥದ್ದು, ಇವೆಲ್ಲ ಅಂಶಗಳನ್ನು ಅಬ್ಸರ್ವೇಷನ್ ಮಾಡೋದ್ರ ಮೂಲಕ 90% ಕಂಡು ಬಂದಿರೋ ಅಂಶ ಕಂಡು ಬರ್ತದೆ. ದಟ್ ಈಸ್ ವಾಟ್ ಇವ್ಯಾಲ್ಯೂಷನ್. ಸೊ ಬೈ ಪಿಕ್ಕಿಂಗ್ ದ one literature work from literature work and start to analyze, start to criticize that work. While criticizing that work, you need to follow these are the steps. That is what called study, analysis, evaluation and interpretation. ವಿವರಣಾತ್ಮಕವಾಗಿ ಅಧ್ಯಯನ ಕೈಗೊಳ್ಳೋದು ಅಂದರೆ ವಿವರಣೆಯನ್ನು ಕೊಡುವಂಥದ್ದು, ಇಂಟರ್ಪ್ರಿಟೇಟ್ ಮಾಡುವಂಥದ್ದು ಅಂಶ ಅಂತ ಹೇಳ್ಬೋದು. ಓಕೆನಾ? ನೆಕ್ಸ್ಟ್ of literature. So what it asks, so overall ಆಗಿ ಹೇಳಬೇಕಾದ್ರೆ literary criticism means what it includes, what it tells. What does a literary work mean? Yes, ಒಂದು ವರ್ಕ್ ಇದೆ, ಆ ವರ್ಕ್ ಇದೆ ಅಂದರೆ ಕ್ರಿಟಿಸಿಸಮ್ ಏನು ಹೇಳ್ತಾ ಇದ್ದಾರೆ, ಲಿಟ್ರರಿ ಕ್ರಿಟಿಸಿಸಮ್ ಇಟ್ ಟೆಲ್ಸ್ ಅಬೌಟ್ ಆರ್ ಇಟ್ ಡಸ್ ಎ ಲಿಟ್ರರಿ ವರ್ಕ್ ಮೀನ್. ಹೌದು, ಈ ವರ್ಕ್ ಇದೆ, ಅದರ ಅರ್ಥ ಏನು ಕೊಡ್ತಾ ಇದೆ, ಹೌ ಇಟ್ ಈಸ್ ಕನ್ಸ್ಟ್ರಕ್ಟೆಡ್ ಫ್ರಮ್ ಥೀಮ್ಸ್ ಟು ಥೀಮ್ಸ್, ಈವೆಂಟ್ಸ್ ಟು ಈವೆಂಟ್ಸ್, words to words, thoughts to thoughts, concept to concept, how it is connected and why is it valuable. ಓಕೆನಾ? ಫಾರ್ ಎಕ್ಸಾಂಪಲ್, ನಾವು ಮುಂಚೆ ಪಬ್ಲಿಷ್ ಆಗಿರುವಂಥದ್ದು, ರಿಲೀಸ್ ಆಗಿರುವಂಥ ಮೂವೀಸ್ಗಳಿಗೆ ಭಾಳಷ್ಟು ವ್ಯಾಲ್ಯೂ ಇದೆ, ಬಿಕಾಸ್ ಇಟ್ ಹ್ಯಾವ್ಸ್ ಆಲ್ ಕೈಂಡ್ಸ್ ಆಫ್ ಮಾರಲ್ಸ್. ಟುಡೇಸ್ ಮೂವೀಸಲ್ಲಿ ಕಾಣ್ತೀವ? ನೋ, ಒಂದು ಫ್ಯಾಮಿಲಿ ಮೂವಿ ಆಗಿನೇ ಕಂಡು ಬರೋದಿಲ್ಲ, ಅದೆಯಾ? ಸೊ ಒಂದು ವರ್ಕ್ ಇದೆ ಅಂದರೆ ವೈ ಇಟ್ ಈಸ್ ವ್ಯಾಲ್ಯೂಬಲ್, ವಾಟ್ ಆರ್ ದ things is added in that work. That is what the way of criticizing the things works is called literary criticism. Okay na? For example, criticism start agiddu ellinda ರೀ, Plato, since Plato in the Republic, okay na, and Aristotle's Poetics, very important works you must read. Okay na? Criticism has existed since Plato and Aristotle and it keeps evolving new perspectives.
ಓದಿದ ಹಾಗೆಲ್ಲ ನಮಗೇನ್ರಿ ಒಂದು ಹೊಸ ಪ್ರಕಾರದ ಒಂದು ದೃಷ್ಟಿಕೋನಗಳು ಮೀನ್ಸ್ ಪರ್ಸ್ಪೆಕ್ಟ್ ಐಡಿಯಾಸ್ಗಳನ್ನು ಕೂಡ ಏನಾಗ್ತದ್ರಿ ಕಂಡು ಬರ್ತದೆ ಅಂತ ಹೇಳ್ಬೋದು. ದಿಸ್ ಇಸ್ ವಾಟ್ ಲಿಟ್ರರಿ ಕ್ರಿಟಿಸಿಸಮ್ ಅಂತ ಹೇಳ್ಬೋದು. ಹಾಗಾದರೆ ಈ ಒಂದು ಕ್ರಿಟಿಸಿಸಮ್ಸಲ್ಲಿ ಕಂಡು ಬಂದಿರುವಂಥ ಪಾಯಿಂಟ್ಸ್ಗಳು ಹೇಳಬೇಕಾದ್ರೆ ಬೇಸಿಕಲಿ ಇಟ್ ಈಸ್ ಡಿವೈಡೆಡ್ ಇನ್ ಟು ಲೈಕ್ ಕ್ಲಾಸಿಕಲ್ ಕ್ರಿಟಿಸಿಸಮ್, ಮಿಡೆವಲ್ ಆ್ಯಂಡ್ ರೆನಾಸಾ ಕ್ರಿಟಿಸಿಸಮ್, neoclassical criticism, romantic criticism, modern criticism and contemporary criticism. It would be the different, like that is what contemporary criticism ಅಂತ ಹೇಳಿದ್ರೆ that is theories ಅಂತ ಹೇಳ್ಬೋದು. What is the meaning of contemporary? ಸಮಕಾಲೀನ. 10th ಸ್ಟ್ಯಾಂಡರ್ಡ್ ಇದ್ದೀರಾ, PU ಎಲ್ಲಿದ್ದೀರಾ, ಡಿಗ್ರಿಯಲ್ಲಿದ್ದೀರಾ, ಡಿಗ್ರಿಯಲ್ಲಿ ಓದಲ್ಪಟ್ಟಿರುವಂಥ ನಿಮ್ಮ ಫ್ರೆಂಡ್ಸಿನ ಒಂದು ಗ್ರೂಪಿಗೆ ಕಂಟೆಂಪರರಿ ಫ್ರೆಂಡ್ಸ್. ಅಂಡರ್ಸ್ಟುಡ್? ಇಲ್ಲಿ PU SLCದಲ್ಲಿ ಇರುವಂಥ ಒಂದು ಗ್ರೂಪಿಗೆ ನಿಮಗೆ ಒಂದು ಕಂಟೆಂಪರರಿ ಫ್ರೆಂಡ್ಸ್ ಆರ್ ಎ ಜನರೇಷನ್ ಆರ್ ಎ ಪೀಪಲ್ ಆರ್ ಎ ಸ್ಟೂಡೆಂಟ್ಸ್ ಮೇಟ್ಸ್ ಅಂತ ಹೇಳಲಿಕ್ಕಾಗೋದಿಲ್ಲ. ಅಂಡರ್ಸ್ಟುಡ್? ಲೈಕ್ ದಟ್. ಸೊ 20th ಸೆಂಚುರಿಯಲ್ಲಿ ಅಂದರೆ 20th ಸೆಂಚುರಿಯಲ್ಲಿ ಬಹಳಷ್ಟು ಥಿಯರೀಸ್ಗಳು ಪಬ್ಲಿಷ್ ಆಗ್ತವೆ, ಎಮರ್ಜೆಂಟ್ ಆಗ್ತವೆ ಅಂತ ಹೇಳ್ಬೋದು. ದಟ್ ಈಸ್ ಅವೆಲ್ಲ ಏನ್ರಿ ಕಂಟೆಂಪರರಿ ಥಿಯರೀಸ್ ಅಂತ ಹೇಳ್ಬೋದು. ಓಕೆನಾ? ಸೊ ಕ್ಲಾಸಿಕಲ್ ಕ್ರಿಟಿಸಿಸಮ್ ಅಂತ ಹೇಳಬೇಕಾದ್ರೆ ಫೋಕಸ್ ಆನ್ ಮೊರಾಲಿಟಿ. Classicism is nothing but it explain about the morality, maimes, beauty, order, like Plato, Aristotle, Horace, Longinus. ಇವರು ಕ್ರಿಟಿಕ್ಸ್ ಆಗಿ ಕಂಡು ಬಂದಿರುವಂಥದ್ದು ಅಂತ ಹೇಳ್ಬೋದು. ಓಕೆನಾ? ನೆಕ್ಸ್ಟ್ ಮಿಡೆವಲ್ ಆ್ಯಂಡ್ ರೆನೆಸಾ ಕ್ರಿಟಿಸಿಸಮ್ ಏನು ರೆಪ್ರೆಸೆಂಟ್ ಮಾಡ್ತದ್ರಿ ಆರ್ ವಾಟ್ ಇಟ್ ಫೋಕಸ್ ಹೇಳಬೇಕಾದ್ರೆ ರಿಲಿಜಿಯನ್, ಮೊರಾಲಿಟಿ, ಇಮಿಟೇಷನ್, ಹ್ಯೂಮನಿಸಮ್. ಆ್ಯಂಡ್ ವೇರಾಸ್ ನಿಯೋಕ್ಲಾಸಿಸಿಸಮ್ ರೂಲ್ಸ್ ಆ್ಯಂಡ್ ಡೆಕರಮ್, ರೂಲ್ಸ್ ಆ್ಯಂಡ್ ಡೆಕರಮ್ ಆ್ಯಂಡ್ ರೀಸನ್ ಫಾಲೋಡ್ ಬೈ ಯಾರೇ ಡ್ರೈಡನ್ ಆ್ಯಂಡ್ ಪೋಪ್ ಅಂತ ಹೇಳ್ಬೋದು. ಓಕೆನಾ? ವೇಟ್ ಎ ಸೆಕೆಂಡ್. ವಾಟ್ ಈಸ್ ದ್ಯಾಟ್? ಇನ್ನು ಡೆಕರಮ್ ಅಂತ ಹೇಳಬೇಕಾದ್ರೆ ವಾಟ್ ಈಸ್ ದ್ಯಾಟ್? ದಿಸ್ ವರ್ಡ್ ಮೀನಿಂಗ್ ಈಸ್ ದ್ಯಾಟ್ ಪ್ರಾಪರ್ ಆ್ಯಂಡ್ ಪೊಲೈಟ್ ಬಿಹೇವಿಯರ್. ಎಕ್ಸಾಕ್ಟ್ಲಿ. ಡ್ರೈಡನ್ ಆ್ಯಂಡ್ ಪೋಪರ್ basically they followed the classical this is very interesting. Notice what is classical literature? The writers who published published their works on a classical themes. For example, classical writers ಅಂತ ಹೇಳಬೇಕಾದ್ರೆ ಪ್ಲೇಟೋ, ಅರಿಸ್ಟಾಟಲ್ ಇವ್ರು ಕಾಣ್ತಾ ಇದ್ದಾರಲ್ರಿ, ಹೊರೇಸ್, ಲಂಜಾನಸ್, ಇವರೆಲ್ಲರೇನ್ರಿ ಒಂದು ಕ್ಲಾಸಿಕಲ್ ರೈಟರ್ಸ್ ಅಂತ ಹೇಳಲಾಗ್ತದೆ. ಅವರು ಬರೆಯಲ್ಪಟ್ಟಿರುವಂಥ ಕೃತಿಗಳು ಬಹಳಷ್ಟು ಏನ್ರಿ ಒಂದು ನೊಬೆಲಿಕ್ ಆಗಿರುವಂಥದ್ದು, ಬಹಳಷ್ಟು ಆ ಒಂದು ಬೇಸಸ್ದಿಂದ ಅವರು ಬರೆದಿರುವಂಥ ಕೃತಿಗಳ ಆಧಾರದಿಂದ ಹಲವಾರು ಸಾಹಿತ್ಯಗಳು ಹುಟ್ಟುವಂಥ ಒಂದು ರೀಸನ್ ಆಗಿದೆ. ಮೀನ್ಸ್ ಹಲವಾರು ಏಜಸ್ಗಳು, ಟೈಪ್ ಆಫ್ ಲಿಟರಿ ಟ್ರೆಂಡ್ ಆಯಿತು, ಸ್ಟೈಲ್ ಆಯಿತು, ಉದ್ಭವ ಆಗಲಿಕ್ಕೆ ರೀಸನ್ ಇವರು ಅಂತ ಹೇಳ್ಬೋದು. ಮೀನ್ಸ್ ಇವರಿಗೆ ನೋಬಲ್ ರೈಟರ್ಸ್ ಆಯಿತು, ಕ್ಲಾಸಿಕ್ ರೈಟರ್ಸ್ ಅಂತ ಹೇಳಲಾಗ್ತದೆ. ಸೊ ಹಿಯರ್ ದ ಡ್ರೈಡನ್, ಸ್ಪೆಷಲಿ ದ ಅಲೆಕ್ಸಾಂಡರ್ ಪೋಪ್ ವಾಂಟ್ಸ್ ಟು ರೀಕ್ರಿಯೇಟ್ his literature in the rules and regulation in the way of like classical writers have created. Understood? He doesn't want to follow the Renaissance period or a medieval period or a Puritan. No, he just want to see for example Mahabharata and Ramayana. ಇಲ್ಲಿ ಕಂಡು ಬಂದಿರುವಂಥ ಸ್ಟೋರಿ ಅಥವಾ ಈ ಒಂದು ಸ್ಟೋರಿಯೊಂದು ಏನಾದರೂ ಫಿಲ್ಮ್ ಮಾಡಿದ್ದಾರೆ ಅಂದರೆ ಪ್ರೆಸೆಂಟಲ್ಲಿ ರಿಲೀಸ್ ಆಗಿರುವಂಥ ಮೂವೀಸ್ಗಳನ್ನು ಅಬ್ಸರ್ವ್ ಮಾಡಿರಿ, ಎಷ್ಟು ಡಿಫ್ರೆನ್ಸ್ ಕಂಡು ಬರ್ತದೆ. ಲಾಟ್ ಆಫ್ ಡಿಫ್ರೆನ್ಸ್. ದ ಕ್ಲಾಸಿಕ್ ಅಂಡರ್ಸ್ಟುಡ್? ಸೊ ದಟ್ ಕೈಂಡ್ ಆಫ್ ಎ ವರ್ಕ್ ಶುಡ್ ಬಿ ರಿಟನ್ ಅಕಾರ್ಡಿಂಗ್ ಟು ಯಾರು ಪೋಪ್ ಹೇಳುವಂಥದ್ದು ಅಂಶ ಅಂತ ಹೇಳ್ಬೋದು. ಸೊ ಹಿ ಜಸ್ಟ್ ಫಾಲೋ ದ ಟ್ರೆಡಿಷನ್, ಟರ್ಮ್ಸ್, ಕಂಡೀಷನ್ಸ್, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್, ನೊಬೆಲಿಟಿ, purity, like the classicism has followed in their work. So classicism again it is recreated in the form of classical criticism. ಅದನ್ನ recreate ಮಾಡೋದ್ರ ಮೂಲಕ means follow the some rules and tradition, that is neoclassicism criticism ಅಂತ ಹೇಳ್ಬೋದು. ರೂಲ್ಸ್ ಆಯಿತು, ಡೆಕೋರಮ್ ಅಂದರೆ ಪ್ರಾಪರ್ ಒಂದು ಬಿಹೇವಿಯರ್ ಇರಬೇಕು, ಬಿಹೇವಿಯರ್ಸ್ ಇನ್ ರೈಟಿಂಗ್. ಅದೇ ರಾಮಾಯಣ ಮಹಾಭಾರತ ನೋಡಿ, ಇವಾಗ ರಿಲೀಸ್ ಆಗಿರೋಂಥ ಕೃತಿಗಳು ಅಜಗಜಾಂತರ ವ್ಯತ್ಯಾಸ. ಅದು ಟ್ರಯಲ್ಸ್ಗೂ ಕೂಡ ಈಕ್ವಲ್ ಇರೋದಿಲ್ಲ. ಇವಾಗಿನ ಒಂದು 3 hours ಮೂವೀಸ್ ಅಂತ ಹೇಳ್ಬೋದು. ಫೈನ್. ನೆಕ್ಸ್ಟ್ ರೀಸನ್ ಅಂತ ಹೇಳಿದ್ರೆ ಒಂದು ತಾರ್ಕಿಕವಾಗಿ ಆಲೋಚನೆ ಕೈಗೊಳ್ಳುವಂಥದ್ದು, ಈ ಥರದ ಅಂಶಗಳು. ದೀಸ್ ಆರ್ ದ ಮೇನ್ ಥೀಮ್ಸ್ ಪಾರ್ಟ್ ಆಫ್ ವಾಟ್ ಇಸ್ ದಟ್ ನಿಯೋಕ್ಲಾಸಿಕಲ್ ಕ್ರಿಟಿಸಿಸಮ್ ಅಂತ ಹೇಳ್ಬೋದು. ಆ್ಯಂಡ್ ರೊಮ್ಯಾಂಟಿಕ್ ಕ್ರಿಟಿಸಿಸಮ್, ಇಮ್ಯಾಜಿನೇಷನ್, ಒರಿಜಿನಾಲಿಟಿ, ಇಂಡಿವಿಜುವಲ್ ಜೀನಿಯಸ್, ದಟ್ ಈಸ್ ವರ್ಡ್ಸ್ವರ್ತ್ ಆ್ಯಂಡ್ ಕಾಲ್ರಿಡ್ಜಲ್ಲಿ ಕಂಡು ಬರ್ತದೆಯಾ?
are the main themes. And modern criticism, scientific and historic and linguistic approaches. Yes, linguistic ಮೇಲೆ ಭಾಷಾ ಶಾಸ್ತ್ರಗಳ ಮೇಲೆ ಅವರು ಏನು ಮಾಡ್ತಾರೆ, ಸ್ಟಡಿ ಕೈಗೊಳ್ಳುವಂಥ, ಅದಕ್ಕೆ ಫೋಕಸ್ ಮಾಡುವಂಥದ್ದಾಯಿತು. ಆ್ಯಂಡ್ ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡ್, ಸೈಂಟಿಫಿಕ್ ಬ್ಯಾಕ್ಗ್ರೌಂಡ್. ಎಸ್, ಆಫ್ಟರ್ ವಿಕ್ಟೋರಿಯನ್ ಎರಾ ಆದಮೇಲೆ ಬಿಗಿನಿಂಗ್ ಆಫ್ ಮಾಡರ್ನ್ ಏರಾದಲ್ಲಿ ಒಂದು ಪ್ರಕಾರದ ಡಿಸ್ಟರ್ಬೆನ್ಸ್ ಕಂಡು ಬರ್ತದ್ರಿ ಜನರಲ್ಲಿ, ವೆದರ್ ವಿ ಶುಡ್ ಫಾಲೋ ದ ಟ್ರೆಡಿಷನಲ್ ಆರ್ ಮಾಡರ್ನ್ ಒನ್ ಆರ್ ಸೈಂಟಿಫಿಕ್ ಒನ್, ಟೆಕ್ನಾಲಜಿಕಲ್ ಒನ್. ಈ ಒಂದು ಅಂಶ ದ್ವಂದ್ವಿಗ್ಧತೆಯಲ್ಲಿ ಅಂಶ ಕಂಡುಬರ್ತದೆ ಅಂತ ಹೇಳ್ಬೋದು. ಸೊ ಮಾಡರ್ನ್ ಕ್ರಿಟಿಸಿಸಮ್ ಇಟ್ ಫೋಕಸಸ್ ಆನ್ ದಟ್ ಈಸ್ ಸೈಂಟಿಫಿಕ್, ಹಿಸ್ಟೋರಿಕಲ್, ಲಿಂಗ್ವಿಸ್ಟಿಕ್ ಅಪ್ರೋಚಸ್ ಅಂತ ಹೇಳ್ಬೋದು. ಓಕೆನಾ. ಆ್ಯಂಡ್ ಆಫ್ಕೋರ್ಸ್ ಕಂಟೆಂಪ್ರರಿ ಕ್ರಿಟಿಸಿಸಮ್ ಇಸ್ ನಥಿಂಗ್ ಬಟ್ ದಟ್ ಈಸ್ ಥೇರೀಸ್ ಅಂತ ನೋಡ್ಬೋದು. ಶಾಲ್ ಸಿ ಇನ್ ವೆರಿ ಡಿಟೇಲ್ ವೇ. ಸೊ ಓವರ್ ಆಲ್ ಲಿಟರರಿ ಕ್ರಿಟಿಸಿಸಮ್ ಈಸ್ ನಥಿಂಗ್ ಬಟ್ ಜಡ್ಜಿಂಗ್. You should have that capability to judge someone. Yes, when we have all kinds of qualities, then only we can make any kind of a remark. The remark might be in a positive or a negative, but it should not be in a fault. ನೋಡಿ, ಕ್ರಿಟಿಸಿಸಮ್ ಅಂದರೆ ಕೇವಲ ನೆಗೆಟಿವ್ ಹೇಳೋದಲ್ಲ. ನೋ, ಇಟ್ ಈಸ್ ಹೈಲಿ ರಾಂಗ್. ಕ್ರಿಟಿಸಿಸಮ್ ಈಸ್ ನಥಿಂಗ್ ಬಟ್ ಕ್ರಿಟಿಸೈಸಿಂಗ್ ಸಮಥಿಂಗ್ ವಿಚ್ ಈಸ್ ಇಟ್ ಮೇ ಬಿ ಮೆರಿಟ್ ಆರ್ ಎ ಡಿಮೆರಿಟ್ ಅಂತ ಹೇಳುವಂಥದ್ದು ಅಂಶದ್ದು. ಸೊ ಜಡ್ಜಿಂಗ್ ಮೀನ್ಸ್ ಯು ಶುಡ್ ಹ್ಯಾವ್ ದ ಆಲ್ ಕೈಂಡ್ಸ್ ಆಫ್ ಫಂಕ್ಷನ್ಸ್ ಆಫ್ ಕ್ರಿಟಿಸಿಸಮ್ ಇದ್ದಾಗ ಮಾತ್ರ ದೆನ್ ಯು ಆರ್ ಏಬಲ್ ಟು ಕ್ರಿಟಿಸೈಸ್ ದ ಥಿಂಗ್ಸ್ ಆರ್ ಎ ವರ್ಕ್. ಆ್ಯಂಡ್ ಇಂಟರ್ಪ್ರಿಟಿಂಗ್, ಯು ಶುಡ್ ಹ್ಯಾವ್ ದಟ್ ಎಬಿಲಿಟಿ ಟು ಪ್ರಾಪರ್ ಇಂಟರ್ಪ್ರಿಟೇಷನ್. ಒಂದು ಮೂವಿ ನೋಡ್ತೀರಾ, ಫೈನಲ್ ಒಂದು ವರ್ಡ್ ಹೇಳ್ತೀರಾ ನೀವು, ದಿಸ್ ಮೂವಿ ಎಕ್ಸ್ಪ್ರೆಸ್ ಅಬೌಟ್ ದ ಪ್ರೀತಿ, ಮಧುರ, ತ್ಯಾಗ, ಅಮರ. ವಾಟ್ ಈಸ್ ದಟ್? ಮುಂಗಾರು ಮಳೆ ಮೂವಿ ಯಾವ ಥರ ಪ್ರೀತಿ, ಮಧುರ, ತ್ಯಾಗ, ಅಮರ ಯಾವ ಥರ ಟೈಟಲ್ ಕೊಟ್ಟಿರ್ತಾರಲ್ಲ, ವೆನ್ ಯು ವಾಚ್ ದಟ್ ಮೂವಿ ಫ್ರಮ್ ಬಿಗಿನಿಂಗ್ ಟು ಎಂಡ್, ದೆನ್ ಯು ಗಿವ್ ಯುವರ್ ಓನ್ ವರ್ಡ್, ಇಂಟರ್ಪ್ರಿಟೇಟೆಡ್. ದಟ್ ಈಸ್ ಟೈಟಲ್ ಏನು ಕೊಟ್ಟಿದ್ದೀರಲ್ಲ, ಲೈಕ್ ದಟ್. ಒನ್ಸ್ ಯು ರೆಡ್ ದಟ್ ಬುಕ್, ಯು ಮಸ್ಟ್ ಇಂಟರ್ಪ್ರಿಟೇಟ್ ಇನ್ ಎ ಪ್ರಾಪರ್ ವೇ ಆ್ಯಂಡ್ ವ್ಯಾಲ್ಯೂವಿಂಗ್ ಲಿಟ್ರೇಚರ್. ದಿಸ್ ಇಸ್ ವಾಟ್ ಲಿಟರರಿ ಕ್ರಿಟಿಸಿಸಮ್. ಹೋಪ್ ಸೊ ಯು ಅಂಡರ್ಸ್ಟುಡ್. ನೆಕ್ಸ್ಟ್, what is literary theory? Okay, now literary theory is a set of principles. Yes, here you need to follow some principles, tatvagalu, frameworks. Yes, should have that a proper framework. How? And methods used to interpret, analyze and question literature. ಇಲ್ಲಿ ಕೂಡ ಇಂಟರ್ಪ್ರಿಟೇಷನ್ ಕಾಣ್ತೀವಿ, ಅನಲೈಸಿಸ್ ಸಿಸ್ಟಮ್ ಸ್ಟೈಲ್ ಕಾಣ್ತೀವಿ, ಆ್ಯಂಡ್ ಕ್ವೆಶನ್ ಲಿಟ್ರೇಚರ್. ಯಾವ ಥರ? ವಿತ್ ದ ಫಾಲೋವಿಂಗ್ ದ ಪ್ರಿನ್ಸಿಪಲ್ಸ್, ಫ್ರೇಮ್ವರ್ಕ್ ಆ್ಯಂಡ್ ಮೆಥಡ್. ಫಾರ್ ಎಕ್ಸಾಂಪಲ್, ಇನ್ನೂ ಕ್ಲಿಯರ್ ಆಗಿ ಹೇಳಬೇಕಾದ್ರೆ, ಫಾರ್ ಎಕ್ಸಾಂಪಲ್ ನೋಡ್ರಿ, criticism you come to know how you have to criticize, but here while criticizing the thing you have to follow some methods. What kind of method? Like Marxist, it is a type of a method, type of a literary theory. Post colonial theory, feminism theory. Yes, then few more are here deconstructions theory, structuralism, post structuralism. These are the methods, principles, frameworks which you have to apply in while criticizing the work. For example, picking one work, that is what called Othello. Yes, the beautiful tragedy. See the word beautiful and tragedy. Fine. So illenide tragedy ide ri, Othello ide illi. So what would be the perspective or the method has to apply in this particular drama? I want to criticize this work in the my way with the using the method called feminism, criticism, feminism theory. How feminism theory? Here Desdemona So here Desdemona, how it is represented. Desdemona itself means Desdemona, how she is represented in this tragedy called Othello. She is very pure, generous, fair, but she doesn't express herself when someone is pointed her that she is impure, she doesn't have the chastity, she is characterless. When someone means Othello ಈ ವರ್ಡ್ಸ್ಗಳನ್ನ ಹೇಳಿದ ನಂತರ ಶಿ ಈಸ್ ನಾಟ್ ಏಬಲ್ ಟು ರೀಬ್ಯಾಕ್ ದ ವರ್ಡ್ಸ್. ಆ ಮೂಮೆಂಟಲ್ಲಿ ಅವಳಿಗೆ ಹೇಳಲಿಕ್ಕಾಗೋದಿಲ್ಲ, ಅವಳು ಶಾಕ್ ಆಗಿಬಿಡ್ತಾಳೆ. ಅದನ್ನು ಫೈಟ್ ಮಾಡುವಂಥ ರೀತಿಯಲ್ಲಿ ಏನಾಗ್ತದ್ರೆ ಎಕ್ಸ್ಪ್ರೆಸ್ ಮಾಡೋದಿಲ್ಲ.
ಎಕ್ಸ್ಪ್ರೆಸ್ ಮಾಡೋದಕ್ಕಿಂತ ಮುನ್ನ ಡಾಮಿನೇಷನ್ ಏನು ಕಂಡು ಬರ್ತದ್ರಿ, ಅಥೆಲೋ ಕಿಲ್ ಮಾಡಿಬಿಡ್ತಾನೆ. ಓಕೆನಾ, ಸ್ಟ್ಯಾಪ್ ಮಾಡೋದ್ರ ಮೂಲಕ ಡೆಸ್ಡಮನ್ನ ಕೊಲೆ ಮಾಡ್ತಾನೆ. ಸೊ ಇಲ್ಲಿ ಫೆಮಿನಿಸಮ್ ಪಾಯಿಂಟ್ ಏನಿದೆ ರೀ, ಶಿ ಕೆಪ್ಟ್ ಹರ್ಸೆಲ್ಫ್ ಸೈಲೆಂಟ್. ಬಟ್ ಹಿಯರ್ ದ ರೈಟರ್, ದ ಪ್ಲೇ ರೈಟರ್, ದ ಡ್ರಾಮಟಿಸ್ಟ್ has expressed this lady in a very generous way, ವೆರಿ ಏನು ಹೇಳ್ತಾರೆ, ಸೈಲೆಂಟ್ ಆಗಿರುವಂಥ ಕ್ಯಾರೆಕ್ಟರ್ ಮಾತ್ರ ಕಂಡು ಬಂದಿದೆ. ದೇರ್ ಈಸ್ ನೋ ಎನಿ ಫೈಟಿಂಗ್ ಫಾರ್ ಗೆಟ್ಟಿಂಗ್ ದ ಪ್ರೂವಿಂಗ್ ಹರ್ಸೆಲ್ಫ್ ದಟ್ ಶಿ ಈಸ್ ನಾಟ್ ಎ ಕ್ಯಾರೆಕ್ಟರ್ಲೆಸ್ ಅನ್ನೋದು ಅಂಶ ಕಂಡು ಬರೋದಿಲ್ಲ. ದಿಸ್ ಇಸ್ ವಾಟ್ ಕಾಲ್ಡ್ ದ ಮೆಥಡ್. ಯುಟಿಲೈಸಿಂಗ್ ದಿಸ್ ಮೆಥಡ್ ಆ್ಯಂಡ್ ಕ್ರಿಟಿಸೈಸಿಂಗ್ ದಟ್ ವರ್ಕ್, ದಟ್ ಈಸ್ ಕಾಲ್ಡ್ ಫೆಮಿನಿಸಮ್ ಥಿಯರಿ. ಅಂಡರ್ಸ್ಟುಡ್ ಸಚ್ ಕೈಂಡ್ ಆಫ್. ಸೊ ಇಲ್ಲಿ ಏನು ಕಾಣ್ತೀವ್ರಿ ನಾವು, ಈ ಥರದ ಒಂದು ಥಿಯರೀಸ್ಗಳನ್ನು ಯಾವ ಥರ ಕ್ರಿಟಿಸಿಸಮ್ ಮಾಡಬೇಕು ಅನ್ನೋದನ್ನು ಈ ಪ್ರಿನ್ಸಿಪಲ್ಸ್ ಆಯಿತು, ಫ್ರೇಮ್ ವರ್ಕ್ಸ್ಗಳನ್ನಾಯಿತು, ಮೆಥಡ್ಸ್ ಯುಟಿಲೈಸ್ ಮಾಡುವಂಥದ್ದು. ಅನ್ಲೈಕ್ ಟ್ರೆಡಿಷನಲ್ ಕ್ರಿಟಿಸಿಸಮ್, ಥಿಯರಿ ಇಸ್ ದ ಮೋರ್ ಅಬ್ಸ್ಟ್ರಾಕ್ಟ್ ಆ್ಯಂಡ್ ಫಿಲಾಸಫಿಕಲ್. ಮೋರ್ ಅಬ್ಸ್ಟ್ರಾಕ್ಟ್ ನೋಡ್ರಿ. ಅಬ್ಸ್ಟ್ರಾಕ್ಟ್ ಅಂತ ಹೇಳಬೇಕಾದ್ರೆ, ಇನ್ನೂ ಕ್ಲಿಯರಾಗಿ ಹೇಳಬೇಕಾದ್ರೆ, ಒಂದು ಸಾಂದರ್ಭಿಕ, ಓಕೆನಾ, ಒಂದು ಐಡಿಯಾ, ಓಕೆನಾ, ಅದು ಒಂದು ಫಿಸಿಕಲ್ ಪಿಕ್ಚರ್ ಆಗಿ ಕಂಡುಬರೋ ಅಂದರೆ, ಇನ್ನೂ ಕ್ಲಿಯರ್ ಆಗಿ ಅಬ್ಸ್ಟ್ರಾಕ್ಟ್ ನೌನ್ ಅಂತ ಬರ್ತದೆ ನಿಮ್ಗೆ ಸಿಲೆಬಸ್. ಅಬ್ಸ್ಟ್ರಾಕ್ಟ್ ನೌನ್ ಸ್ಟಡಿ ಮೀನ್ಸ್, ಫಾರ್ ಎಕ್ಸಾಂಪಲ್ ನೋಡ್ರಿ, ಬ್ಯೂಟಿ ಇನ್ನೂ ಕ್ಲಿಯರ್ ಆಗಿರ್ಬೇಕಾದ್ರೆ ಟ್ರುತ್ ಬೇಡ, ಬ್ಯೂಟಿ ಬೇಡ, ಟ್ರುತ್ ತಗೊಳ್ಳಿ. ಟ್ರುತ್, ನಾಲೆಜ್, ಹೋಪ್, ಫೀಲಿಂಗ್ಸ್, ಇಮೋಷನ್ಸ್, ಲವ್. ಕ್ಯಾನ್ ವಿ ಸಿ ದೀಸ್ ಥಿಂಗ್ಸ್? ಕ್ಯಾನ್ ವಿ ಟಚ್ ದಿಸ್ ಥಿಂಗ್? ನೋ. ವಿ ಕ್ಯಾನ್ ಓನ್ಲಿ ಏನ್ರಿ, ಒಂದು ಇಮ್ಯಾಜಿನ್ ಮಾಡ್ಕೊಳ್ಳುವಂಥದ್ದು. ವಿ ಕ್ಯಾನ್ ಓನ್ಲಿ ಕ್ರಿಯೇಟ್ ಅವರ್ ಸೆಲ್ಫ್. ವಾಟ್ ಈಸ್ ಟ್ರುತ್? ಎಸ್, ನಾನು ಸತ್ಯ ಹೇಳ್ತಾ ಇದ್ದೀನಿ ರೀ, ನಾನು ನಂಬಿ ಅಂತ ಹೇಳಿದ್ರೆ ಯಾರೂ ನಂಬೋದಿಲ್ಲ. ಸತ್ಯ ನೀನು ಹೇಳುವಂಥದ್ದು ನಿನಗೆ ಗೊತ್ತು, ಹೌದಾ? ಸತ್ಯ ಮೀನ್ಸ್ ಅದು ಕಣ್ಣಿಗೆ ಕಾಣಿಸಲಾರದೆ ಇರುವಂಥದ್ದು, ಓಕೆನಾ? ಅಂಥ ಒಂದು ಅಂಶಗಳನ್ನು ಟಾರ್ಗೆಟ್ ಮಾಡುವಂಥದ್ದು, ಅಂಥ ಒಂದು ಅಂಶಗಳನ್ನು ಹಿಡಿಯುವಂಥ ಕಾರ್ಯ ಯಾವ್ದು ಮಾಡ್ತದ್ರಿ, ಥಿಯರೀಸ್ಗಳನ್ನು ಮಾಡುವಂಥದ್ದು ಅಂತ ಹೇಳ್ಬೋದು. ಓಕೆನಾ? ಐ ಥಿಂಕ್ ಇಟ್ಸ್ ಇನಫ್ ನೋಡ್ರಿ. ಸೊ ಹಿಯರ್ ಮೋರ್ ಅಬ್ಸ್ಟ್ರಾಕ್ಟ್ ಆ್ಯಂಡ್ ಫಿಲಾಸಫಿಕಲ್, ಒಂದು ಫಿಲಾಸಫಿಕಲ್ ಆಗಿ ಮೂವ್ ಆನ್ ಆಗುವಂಥದ್ದು ಅಥವಾ ಸ್ಟಡಿ ಮಾಡುವಂಥದ್ದಾಯಿತು. ಅಥವಾ ಅಬ್ಸ್ಟ್ರಾಕ್ಟ್ ಅಂತ ಹೇಳಬೇಕಾದ್ರೆ ಬಿಯಾಂಡ್ ಯುವರ್ ಥಾಟ್ ಅಬೌಟ್ ದಟ್ ಪರ್ಟಿಕ್ಯುಲರ್ ವರ್ಕ್. Why it is written, how it is written, what is the reason behind written this particular line statement, why he has given. ಸೊ ಈ ಒಂದು ಎಲ್ಲ ಅಂಶಗಳನ್ನು ಕಂಡುಬರೋದು. ಜಸ್ಟ್ ಲೈಕ್ ಹೇಳಿದೆ ನಾನು ಡೆಸ್ಡೆಮೋನಾ ಸ್ಟೋರಿ. ಎಸ್, ಅದನ್ನೆಲ್ಲ ನೋಡಿದ್ದಾರೆ, ಒಂದು ಗ್ರೇಟ್ ಟ್ರಾಜಿಡಿ ಇದೆ, ಅದು ಇದೆ ಅಂತ ಹೇಳಿದ್ರು. ಅಲ್ಲಿ ಬಂತು ಒಂದು ಫೆಮಿನಿಸಮ್ ಅಬ್ಸ್ಟ್ರಾಕ್ಟ್ ಥಾಟ್ ಬಂತು. ವೈ ದಟ್ ಡ್ರಾಮಟಿಸ್ಟ್ ಹ್ಯಾಸ್ ಕೆಪ್ಟ್ ದಿಸ್ ಲೇಡಿ ಲೈಕ್ ಸೈಲೆಂಟ್. She means the writer or the dramatist did not allow this lady to express, to prove herself that she is not a characterless ಅನ್ನೋದು ಅಲ್ಲಿ ಅಂಶ ಏನು ಕಂಡು ಬರಲಿಕ್ಕೆ ಅವಕಾಶ ಕೊಟ್ಟಿಲ್ಲ. ದಿಸ್ ಇಸ್ ವಾಟ್ ಕಾಲ್ಡ್ ಫೆಮಿನಿಸಮ್ ಪರ್ಸ್ಪೆಕ್ಟಿವ್ ಅಂತ ಹೇಳ್ಬೋದು. ಈ ಥರದ ಒಂದು ಅಬ್ಸ್ಟ್ರಾಕ್ಟ್ ಐಡಿಯಾಸ್ಗಳನ್ನು ಹುಡುಕು ಹಾಕುವಂಥ ಕೆಲಸ ಥಿಯರೀಸನ್ನು ಮಾಡುವಂಥದ್ದು ಅಂತ ಹೇಳ್ಬೋದು. ನೆಕ್ಸ್ಟ್ ಹೇಳ್ತಾ ಇದ್ದಾನೆ ನೋಡ್ರಿ, ಹೌ ಡಸ್ ಮೀನಿಂಗ್ ಅರೈಸ್. ಎಸ್, ಮೀನಿಂಗ್ ಈ ಥರ ಯಾವ ಥರ ಅರೈಸ್ ಆಗಿದೆ. ಆ್ಯಂಡ್ ವಾಟ್ ಪವರ್ ಸ್ಟ್ರಕ್ಚರ್ ಶೇಪ್ ಲಿಟ್ರೇಚರ್. ಈ ಒಂದು ಲಿಟ್ರೇಚರ್ ಇದೆ, ಯಾವೊಂದು ಆಧಾರದ ಮೇಲೆ ಬಹಳಷ್ಟು ಒಂದು ನೊಬೆಲಿಟಿ, ಪ್ರಾಸ್ಪೆರಿಟಿ ಪಡೆದಿದೆ ಈ ಒಂದು ವರ್ಕಿಗೆ. ಎಸ್, ಆ್ಯಂಡ್ ಆಲ್ಸೋ ಹೂ ಡಿಸೈಡ್ ವ್ಯಾಲ್ಯೂ, ವೆದರ್ ದ ರೈಟರ್ ಆರ್ ದ ರೀಡರ್ ಅನ್ನೋದಂಶ ಕಂಡುಬರುವಂಥದ್ದು. ಓಕೆನಾ? ನೆಕ್ಸ್ಟ್ ಕೀ ಪಾಯಿಂಟ್ಸ್ ಹೇಳಬೇಕಾದ್ರೆ, ಮೋರ್ ಸ್ಟ್ರಾಂಗ್ಲಿ ಇನ್ 20th century, ಬಿಫೋರ್ ಅಂದರೆ ಪೋಸ್ಟ್ ವರ್ಲ್ಡ್ ವಾರ್, ಫಸ್ಟ್ ಆ್ಯಂಡ್ ಸೆಕೆಂಡ್ ವರ್ಲ್ಡ್ ವಾರ್, ಡ್ಯೂರಿಂಗ್ ಆ ಮೂಮೆಂಟಲ್ಲಿ ಏನ್ರಿ ಈ ಥಿಯರೀಸ್ಗಳ ಒಂದು ಎಮರ್ಜೆನ್ಸ್ ಆಗಿದೆ ಅಂತ ಹೇಳ್ಬೋದು. ಆ್ಯಂಡ್ ವೆನ್ ಥಿಂಕರ್ಸ್ ಫ್ರಮ್ ಲಿಂಗ್ವಿಸ್ಟಿಕ್, ಫಿಲಾಸಫಿ, ಸೈಕಾಲಜಿ, ಸೋಷಾಲಜಿ ಆ್ಯಂಡ್ ಪಾಲಿಟಿಕ್ಸ್ ಇನ್ಫ್ಲುಯೆನ್ಸ್ ಲಿಟರರಿ ಸ್ಟಡೀಸ್, ಇವರೆಲ್ಲರೂ oftenly following criticism, writing literature, they won't find any kind of a enthusiastic or artistic thought, artistic feeling from that writing those works. It should be different. ಹೌದಲ್ಲ? ನಾವು ಮೂವೀಸ್ಗಳು ಇವಾಗ ನೋಡ್ರಿ ಯಾರು ನೋಡೋದಿಲ್ಲ, ಓಲ್ಡ್ ಮೂವೀಸ್ಗಳು. ಅದರಲ್ಲೇನಿದೆ ಬರೇ ಏನು ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥದ್ದು. ಇತ್ತೀಚೆಗಲ್ಲಂತೂ ಫಾರ್ ಎಕ್ಸಾಂಪಲ್ ಡಿಟೆಕ್ಟಿವ್ ಮೂವಿಯಲ್ಲಿ ಕಂಡು ಬಂದಿರುವಂಥ ಇಂಟ್ರೆಸ್ಟ್ ಬೇರೆ ಯಾವ ಮೂವಿಯಲ್ಲಿ ಕಂಡು ಬರೋದಿಲ್ಲ. ಸ್ಪೆಷಲಿ ಇನ್ನೊಂದು ಹೇಳಬೇಕಾದ್ರೆ ಆಪ್ತ ಮಿತ್ರ ಆ ಒಂದು ಮೂವೀಸ್ಗಳಲ್ಲಿ ನೋಡ್ರಿ ಏನಾಗ್ತದೆ, ಒಂದು ಕ್ಯೂರಿಯಾಸಿಟಿ ಕಂಡು ಬಂದಿರುವಂಥದ್ದು. ಆ ಮೂವೀಸ್ಗಳಲ್ಲಿ ಎಷ್ಟು ನಮಗೆ ಇಂಟ್ರೆಸ್ಟ್ ಕಂಡು ಬರ್ತದೆ. ಜನರಲ್ ಮೂವೀಸ್ಗಳಲ್ಲಿ ಕಾಮನ್ ಆಗಿರುವಂಥ ಒಂದು ಕಾಮನ್ ಟಾಪಿಕಲ್ಲಿ ಇರುವಂಥ ಕ್ರಿಯೇಟೆಡ್ ಆಗುವಂಥ ಮೂವಿಯಲ್ಲಿ ನಾವು ಇಂಟ್ರೆಸ್ಟ್ ತೋರಿಸೋದಿಲ್ಲ. ಜಸ್ಟ್ ಲೈಕ್ ಸೊ ಹಿಯರ್ ಲಿಂಗ್ವಿಸ್ಟಿಕ್ಸ್ ಆಯಿತು, ಫಿಲಾಸಫರ್ಸ್ ಆಯಿತು, ಸೈಕಾಲಜಿಸ್ಟ್ ಆಯಿತು, ಸೋಷಾಲಜಿ, ಇವರೆಲ್ಲರೂ ಏನು ಮಾಡೋದು, ದಿಸ್ ಶೋಸ್ ದ ಇಂಟ್ರೆಸ್ಟ್ ಟು ಸ್ಟಡಿ ಲಿಟ್ರರಿ ಸ್ಟಡೀಸ್ ಅಂತ ಹೇಳ್ಬೋದು. ವಾಟ್ ಆರ್ ದ ಲಿಟ್ರರಿ ಸ್ಟಡೀಸ್? ಲೈಕ್ ಮಾರ್ಕ್ಸಿಸ್ಟ್ ಥಿಯರಿ,
class struggle and feminist theory shaped by the gender and patriarchy, and of course and post-colonial theory, literature and empire, identity and resistance. ಎಸ್ ಲಿಟ್ರೇಚರ್ ಯಾವ ಥರ ಬರೆಯಲ್ಪಟ್ಟಿದೆ, ಎಂಪೈರ್ ಯಾವ ಥರ ಬ್ರಿಟಿಷರು ಒಂದು ಎಂಪೈರಿಂಗ್ ನಮ್ಮ ಮೇಲೆ ಕೈಗೊಂಡಿದ್ದಾರೆ. ಎಸ್ ಮೋರ್ ದೆನ್ 250 ಇಯರ್ಸ್ ಯಾವ ಥರ ನಮ್ಮ ಮೇಲೆ ರೂಲ್ ಮಾಡಿದ್ದಾರೆ. ಎಸ್ ಎವ್ರಿಥಿಂಗ್ ಅವರೇನು ಕಂಡು ಬಂದಿರುವಂಥದ್ದು ಒಂದು ಐಡೆಂಟಿಫಿಕೇಶನ್. ಎಸ್ ಇಂಡಿಯಾದಿಂದ ಹೋಗಿ ಒಂದು ಆಫ್ರಿಕಾ ಅಮೇರಿಕಾದಲ್ಲಿ ಉಳ್ಕೊಂಡಿದ್ದಾರೆ ಅಂದರೆ ಅಲ್ಲಿ ಯಾವ ಥರ ಟ್ರೀಟ್ ಕೊಡ್ತಾ ಇದ್ದಾರೆ ಅವ್ರಿಗೆ ಸಮ್ವಾಟ್. ಇನ್ನು ಪೋಸ್ಟ್ ಕೊಲೋನಿಯಲ್ ಅಂತ ಹೇಳಿ ಇನ್ನೂ ಕ್ಲಿಯರ್ ಆಗಿರಬೇಕಾದ್ರೆ ಒಂದು ಏಲಿನೇಟೆಡ್ ಆಗಿ ಬಿಹೇವಿಯರ್ ಮಾಡುವಂಥದ್ದು, ಯು ಆರ್ ಡಿಫ್ರೆಂಟ್ ಫ್ರಮ್ ಅಸ್ ಅನ್ನೋದು ಒಂದು ಫೀಲಿಂಗನ್ನು ಅಲ್ಲಿ ಕ್ರಿಯೇಷನ್ ಮಾಡುವಂಥದ್ದು ಅಂಶಕ್ಕೆ ಪೋಸ್ಟ್ ಕೊಲೋನಿಯಲ್ ಥಿಯರಿ ಅಂತ ಹೇಳ್ಬೋದು. ಇನ್ನು ಡಿಕನ್ಸ್ಟ್ರಕ್ಷನ್ ಮೀನ್ಸ್ ಲ್ಯಾಂಗ್ವೇಜ್ ಆ್ಯಂಡ್ ಮೀನಿಂಗ್ ಆರ್ ಅನ್ಸ್ಟೇಬಲ್ ವರ್ಡೇ ಹೇಳ್ತಾ ಇದೆ ನೋಡ್ರಿ. ಮೀನ್ಸ್ ನೀವು ಡಿಕ್ಷನರಿ ವರ್ಡ್ ತಗೊಳ್ರಿ, ಓಕೆನಾ. ಒಂದು ಫಾರ್ ಎಕ್ಸಾಂಪಲ್ ಯಾವುದು ಅಮೌಂಟ್ ಅನ್ನೋದು ನೀವು ಹುಡುಕ್ಲಿಕ್ಕೆ ಒಂದು ಅಮೌಂಟ್ ಅನ್ನೋ ಒಂದು ಲೆಟರ್ ವರ್ಡನ್ನು ನೀವು ಡಿಕ್ಷನರಿಯಲ್ಲಿ ಫೈಂಡ್ ಮಾಡ್ತಾ ಹೋಗಿರಂದರೆ ಅಲ್ಲಿ ಮೆನಿ ಮೋರ್ ಸಿಮಿಲರ್ ಮೀನಿಂಗ್ಸ್ಗಳು ಕಂಡುಬರ್ತದೆ. ಸೊ ಹಿಯರ್ ದ ವರ್ಡ್ ಸ್ಟೇಟ್ ಅನ್ಸ್ಟೇಬಲ್ ಅಂತ ಹೇಳ್ಬೋದು. ದಟ್ ಇಸ್ ಯಾವುದು ಡಿಕನ್ಸ್ಟ್ರಕ್ಷನ್ ಅಂತ ಹೇಳ್ಬೋದು. ಸೊ ಹಿಯರ್ ಇನ್ನು ಶಾರ್ಟ್ ಆಗಿ ಹೇಳಬೇಕಾದ್ರೆ ಲಿಟರರಿ ಥಿಯರಿ ಫ್ರೇಮ್ ವರ್ಕ್ಸ್ ಫಾರ್ ಇಂಟರ್ಪ್ರಿಟೇಟಿಂಗ್ ಹೌ ಲಿಟ್ರೇಚರ್ ವರ್ಕ್ಸ್ ಆ್ಯಂಡ್ ವಾಟ್ ಇಟ್ ಮೀನ್ಸ್ ವೈ ಇಟ್ ಮ್ಯಾಟರ್ಸ್. ಹೌದಲ್ಲ, ಲಿಟ್ರೇಚರ್ ಬರೆಯಲ್ಪಟ್ಟಿದೆ, ಅದು ಯಾವ ಥರ ಕಾರ್ಯ ಮಾಡ್ತಾ ಇದೆ, ಯಾವ್ಯಾವ ಥರದ ಮೆಥಡ್ಸ್ಗಳಿಗೆ ಸ್ಟಡಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದೆ. ಅಕಾರ್ಡಿಂಗ್ ಟು ಒಥೆಲೋದಲ್ಲಿ ಒಂದು ಫೆಮಿನಿಸ್ಟ್ ಮೆಥಡ್ ಯುಟಿಲೈಸ್ ಮಾಡಲಾಗಿದೆ ಅಂದರೆ ಇನ್ನೊಂದು ಪೋಸ್ಟ್ ಕೊಲೋನಿಯಲ್ ಥಿಯರಿ ಕೂಡ ಅಪ್ಲೈ ಆಗುವಂಥದ್ದು. ಫೆಮಿನಿಸಮ್, ಡೆಸ್ಡೆಮೊನಾ ಶಿ ಈಸ್ ವೆರಿ ಫೇರ್. ವಾಟ್ ಅಬೌಟ್ ಒಥೆಲೋ, ಹಿ ಈಸ್ ವೆರಿ ವೆನಿಸ್ ಜನಾಂಗಕ್ಕೆ ಸೇರುವಂಥದ್ದು, 3 ಜನಾಂಗಕ್ಕೆ ಸೇರಿರುವಂಥ ಇವನು ಬ್ಲ್ಯಾಕ್ ಆಗಿರ್ತಾನೆ. ಎಸ್, ಸೊ ಬ್ಲ್ಯಾಕ್ ಅಂತ ಹೇಳಿದ್ರೆ ಹೀಸ್ ಡಿಫ್ರೆಂಟ್ ಫ್ರಮ್ ಅಸ್ ಮೀನ್ಸ್ ವೈಟ್ ಪೀಪಲ್ಗಿಂತ ಡಿಫ್ರೆಂಟ್ ಆಗಿದ್ದಾನೆ. ವೈ ಡೆಸ್ಡೆಮೊನಾ ಹ್ಯಾಸ್ ಸೆಲೆಕ್ಟೆಡ್ ಒಥೆಲೋ ದೋ ಆಲ್ಸೋ ಈಸ್ ವೆರಿ ಬ್ಲ್ಯಾಕ್, ಶಿ ಈಸ್ ವೆರಿ ಪ್ಯೂರ್. ಸಚ್ ಕೈಂಡ್ ಆಫ್ ಎ ಕ್ವಶನ್ ಈಸ್ ಕಾಲ್ ಲಿಟರರಿ ಥಿಯರಿ ಅಂತ ಹೇಳ್ಬೋದು. ಫೈನ್, ಇದೊಂದು ಚಾರ್ಟ್ ಇದೆ ನೋಡೋಣ. ನೆಕ್ಸ್ಟ್ ಅದೇ ಏನು ಒಂದು ಡಿಫ್ರೆನ್ಸಸ್ ಹೇಳ್ತಾ ಇದ್ದಾನೆ. ಲಿಟರರಿ ಥಿಯರಿ, ನೇಚರ್, ಫೋಕಸ್, ಒರಿಜಿನ್ ಅನ್ನೋದು ಅಂಶ ಕಂಡುಬರ್ತದೆ. ಓಕೆ, ರೀಡ್ ನೆಕ್ಸ್ಟ್ ನೋಡ್ರಿ. ಹಾಗಾದರೆ ಕ್ಲಾಸಿಕಲ್ ಆ್ಯಂಡ್ ಟ್ರೆಡಿಷನಲ್ ಲಿಟರರಿ ಥಿಯರೀಸ್ಗಳು ವಿತ್ ಸ್ಕೂಲ್ಸ್ಗಳು. ಫಾರ್ ಎಕ್ಸಾಂಪಲ್ ಕ್ಲಾಸಿಕಲ್ ಗ್ರೀಕ್ ಕ್ರಿಟಿಸಿಸಮ್, ಅದರಲ್ಲಿ ಅರಿಸ್ಟೋಟಲಿಯನ್, ಪ್ಲಾಟೋನಿಕ್ ಕ್ರಿಟಿಸಿಸಮ್, ಹೊರೇಷಿಯನ್ ಕ್ರಿಟಿಸಿಸಮ್, ಲಾಂಜಾನಿಯಸ್ ಕ್ರಿಟಿಸಿಸಮ್, ಆ್ಯಂಡ್ ಮಿಡೆವಲ್ allegorical criticism, Renaissance humanism, neoclassicism, romantic criticism, Victorian criticism, modern criticism. These are the what classical and traditional criticism anta helbodu. So let's see one by one with little bit explanation. Fine. Next, what is that? First one, classical criticism. What is classical criticism? It focuses on philosophy of art. ಆರ್ಟಿನ ಒಂದು ತತ್ವ ಏನಿದೆ, imitation, mimesis, and beauty and rhetoric. These are the main things where the classical writers, critics have focused on this thing. Philosophy, that is art ತರಾನೇ ಬರೆಯಲ್ಪಟ್ಟಿರಬೇಕು. It should be acceptable. ಹೌದಾ? And like Plato, Republic, define poetry as a imitation. ನೋಡ್ರಿ, ಇದೊಂದು ಸೆಂಟೆನ್ಸ್ ಕೇಳ್ತಾನೆ. Who poetry as a imitation? ಓಕೆನಾ? And suspicious of poets. ಅವರು ರಿಪಬ್ಲಿಕ್ದಲ್ಲಿ ಒಂದು ಪೊಯಿಟ್ರಿ ಅನ್ನೋದು ಏನಿದೆ ಅದೊಂದು ಇಮಿಟೇಷನ್ ಆಗಿದೆ. ಇಟ್ ಈಸ್ ನಾಟ್ ಎ ಟ್ರೂ ಫ್ಯಾಕ್ಟ್ ಅಲ್ಲ, ಅದು ಏನು ಮಾಡ್ತಾ ಇದ್ರಿ, ಇಮಿಟೇಟ್ ಮಾಡ್ತಾ ಇದೆ. ಸೊ ಇಫ್ ಎವ್ರಿಥಿಂಗ್ ಈಸ್ ಇಮಿಟೇಟ್ಸ್ ಮೀನ್ ದಟ್ ಈಸ್ ನಾಟ್ ಟ್ರೂ ಅಕಾರ್ಡಿಂಗ್ ಟು ಪ್ಲೇಟೋ. ಸೊ ಹೈಲಿ ಹಿ ಶೋಸ್ ದ ಏನು ಒಂದು ಪಾಸಿಟಿವ್ ಅಥವಾ ಅಂಶ ಅಲ್ಲಿ ಕಂಡುಬರೋದಿಲ್ಲ. ಸೊ ದಟ್ಸ್ ವೈ ಹಿ ಸೇಡ್ the poet should be banned from the society because they created the poetry in by imagination ಅನ್ನೋದು ಅಂಶ ಕಂಡುಬರ್ತದೆ. And suspicious of poet doesn't have any philosophy, they don't have moral. Yes, they don't have ability to create a poetry according to Plato ಹೇಳುವಂಥದ್ದು. This is what criticism. Aristotle define tragedy. If someone is ready to write a tragedy means he has to follow the 3 unity of actions, 3 unities ಅನ್ನು ಫಾಲೋ ಮಾಡಬೇಕು. ಆಕ್ಷನ್ ಆಯಿತು, ಟೈಮ್ ಆಯಿತು, ಪ್ಲೇಸ್. ಇಫ್ ವಿ ಸಿ ದೀಸ್ ಆರ್ ದ ಯೂನಿಟೀಸ್ ಇನ್ ದಟ್ ಪರ್ಟಿಕ್ಯುಲರ್ ವರ್ಕ್ ಕಾಲ್ಡ್ ಟ್ರಾಜಿಡಿ, ಎಸ್ ಇಟ್ ವುಡ್ ಬಿ ಕನ್ಸಿಡರ್ಡ್ ಆಸ್ ಎ ಪ್ಯೂರ್ ಟ್ರಾಜಿಡಿ. ಇದು 3 ಅಂಶ ಕಂಡು ಬಂದಿಲ್ಲ ಅಂದರೆ ಅದು ಟ್ರಾಜಿಡಿ ಕಂಡು ಬರೋದಿಲ್ಲ ಅಕಾರ್ಡಿಂಗ್ ಟು ಅರಿಸ್ಟಾಟಲ್. And catharsis, yes,
after watching that, after reading that tragedy, the spectators, the viewer should feels ಎವ್ರಿಥಿಂಗ್ ಮೀನ್ಸ್ ವೆದರ್ ದ ಸ್ಯಾಡ್ ಆರ್ ಹ್ಯಾಪಿ ಎವ್ರಿಥಿಂಗ್ ಏನಾಗಬೇಕು, ಅದು ಫೀಲ್ ಆಗಬೇಕು. ಫಾರ್ ಎಕ್ಸಾಂಪಲ್ ಮೂವಿ ನೋಡ್ತಿರ್ತಾರೆ, ಅಳೋ ಸೀನ್ ಬಂದಿದೆ ಅಂದರೆ ಅವಳು ಇನ್ನೂ ಅಳ್ತಿರ್ತಾಳೆ, ನಾವು ಆವಾಗಲೇ ಅಳ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ದಟ್ ಈಸ್ ವಾಟ್ ದ ಎಫೆಕ್ಟ್ ಆಫ್ ಟ್ರಾಜಿಡಿ, ಎಫೆಕ್ಟ್ ಆಫ್ ದಟ್ ಸೀನ್. ಸೊ ಇಟ್ ಶುಡ್, if someone has written a tragedy, means that should have the quality of catharsis. ಒಂದು ಕಥಾಸಿಸ್ ಕ್ವಾಲಿಟಿ ಅನ್ನೋದು ಕಂಡು ಬಂದಿರಬೇಕು ಅಂತ ಹೇಳ್ತಾನೆ. ಇನ್ನು ಕಥಾಸಿಸ್ ಅಂತ ಹೇಳಬೇಕಂದ್ರೆ ಪ್ಯೂರಿಫಿಕೇಶನ್ ಅಂತ ಹೇಳ್ಬೋದು. ಅಂದರೆ ಒಂದು ಸೋಲನ್ನು ಪ್ಯೂರಿಫೈ ಮಾಡುವಂಥದ್ದು, ಒಂದು ಎಫೆಕ್ಟಿವ್ನೆಸ್ ಆಗಿರುವಂಥದ್ದು ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಟ್ರಾಜಿಡಿಯಲ್ಲಿ ಇರಬೇಕು. ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಅಂತ ಹೇಳಿದ್ರೆ ಅಷ್ಟು ನೀಟಾಗಿ, ಅಷ್ಟು ಎಫೆಕ್ಟಿವ್ ವೇದಲ್ಲಿ ಬರೆಯಲ್ಪಟ್ಟಿರಬೇಕು. ಇಫ್ ಯು ವಾಚ್ ಕಿಂಗ್ ಲಿಯರ್ ಆರ್ ಎ ಡ್ರಾಮಾ ನೀವು ಓದಿರಿ ಅಂತ ಹೇಳಿದರೆ ಡೆಫಿನೆಟ್ಲಿ ಯು ವುಡ್ ಕ್ರೈ, ಡೆಫಿನೆಟ್ಲಿ ನೀವು ಕ್ರೈ ಮಾಡ್ತೀರಾ. ದಟ್ ಈಸ್ ವಾಟ್ ಕಾಲ್ಡ್ ಕಥಾಸಿಸ್ ಅಂತ ಹೇಳ್ಬೋದು. ಪ್ಲಾಟ್ ಆಯಿತು, ಕ್ಯಾರೆಕ್ಟರ್ ಆಯಿತು, ಫಸ್ಟ್ ಸಿಸ್ಟಮೆಟಿಕ್ ಲಿಟರರಿ ಥಿಯರಿ, ಇವೆಲ್ಲ ಅರಿಸ್ಟೋಟಲ್. ಆ್ಯಂಡ್ ಹೊರೆಸ್ ಆರ್ಟ್ಸ್ ಪೊಯಿಟಿಕಾ, ದ ಆರ್ಟ್ ಆಫ್ ಪೊಯಿಟ್ರಿ. ಎಸ್, ಪೊಯಿಟ್ರಿ ಬರಿತಾ ಇದ್ದೀರಾ, ಇಟ್ ಹ್ಯಾಸ್ ಇಟ್ಸ್ ಓನ್ ವೇ ಆಫ್ ರೈಟಿಂಗ್ ಅ ಪೊಯಿಟ್ರಿ. 5 ಸ್ಟೆಪ್ಸನ್ನು ಫಾಲೋ ಮಾಡುವಂಥದ್ದು. ದೆನ್ ಓನ್ಲಿ ಇಟ್ ಈಸ್ ಕನ್ಸಿಡರ್ ಆ್ಯಸ್ ಎ ಆರ್ಟ್ಸ್, ದ ಗ್ರೇಟ್ ಪೊಯಿಟ್ರಿ ಅಕಾರ್ಡಿಂಗ್ ಟು ಹೊರೆಸ್. ಲೈಕ್ ಯಾವುದು, ರಾಮಾಯಣ ಮತ್ತು ಮಹಾಭಾರತ, ದೆನ್ ಪ್ಯಾರಡೈಸ್ ಲಾಸ್ಟ್, ಯಾರು ಮಿಲ್ಟನ್ ಅವ್ರು ಬರೆದಿರುವಂಥದ್ದು, ಅದನ್ನು ನಾವು ಓದಿರಿ. ಮೀನ್ಸ್ ಅವನೇನು ಹೇಳ್ತಾನೆ, ಗ್ರ್ಯಾಂಡ್ಯೂರ್ ಇನ್ ಥಾಟ್ ಆಯಿತು, ಗ್ರ್ಯಾಂಡ್ಯೂರ್ ಇನ್ ಡಿಕ್ಷನ್ ಆಯಿತು, ಗ್ರ್ಯಾಂಡ್ಯೂರ್ ಇನ್ ಎಮೋಷನ್ಸ್ ಆಯಿತು. ಎಸ್, ನೆಕ್ಸ್ಟ್ ಸ್ಟೇಟ್ಮೆಂಟ್ ಕೊಡೋದಾಯಿತು, ಡಿಕ್ಷನ್ ಆಯಿತು. 5 ಸ್ಟೆಪ್ಸ್ಗಳು ಕಂಡು ಬರ್ತದೆ. ಓಕೆನಾ, ಅದು ಯುಟಿಲೈಸ್ ಆದಮೇಲೆ ಅದು ಏನಾಗ್ತದೆ ರೀ, ಮೀನ್ಸ್ ದೆನ್ ಓನ್ಲಿ ಇಟ್ ಈಸ್ ಕನ್ಸಿಡರ್ ಆ್ಯಸ್ ಎ ಪ್ರಾಪರ್ ಫಾಲೋವಿಂಗ್ ಆಫ್ ದ ಆರ್ಟ್ಸ್ ಪೊಯಿಟಿಕಾ. Longinus on the sublime. Okay now, so define sublime as a greatness in literature and uplift the soul. Okay now, so one more thing nodri, sublime ant helidre illi arts poetic ant helidre poet 3 steps ಕಂಡು ಬರ್ತದೆ. ಓಕೆನಾ, ನನಗೆ ನೆನಪು ಬರ್ತಾ ಇಲ್ಲ. ಪೊಯೆಟ್ರಿ, ಪೊಯೆಟ್ ಆ್ಯಂಡ್ ಪೊಯಿಟಿಕಾ ಸಮಥಿಂಗ್, ಬೇಡ, ಪೊಯಿಟ್ರಿ ಆ್ಯಂಡ್ ಪೊಯೆಟ್ ಎರಡು. ಥರ್ಡ್ ಒನ್ ನೋಡೋಣ. ಈ ವಿಷಯದ ಬಗ್ಗೆ ಏನು ಹೇಳ್ತಾನೆ, ಸ್ಟೆಪ್ಸ್ಗಳನ್ನು ಹೇಳುವಂಥದ್ದು ಅಂಶಕ್ಕೆ ಆರ್ಟ್ಸ್ ಪೊಯಿಟಿಕಾ. ಬಟ್ ನಾನು ನೆಕ್ಸ್ಟ್ ಏನು ಹೇಳಿದ್ದೀನಲ್ಲ, 5 ಸ್ಟೆಪ್ಸ್ಗಳನ್ನು ಫಾಲೋ ಮಾಡುವಂಥದ್ದು, ದಟ್ ಈಸ್ ಸಬ್ಲೈಮಿಟಿ, ನೊಬ್ಯಾಲಿಟಿ, ವಿಚ್ ವಿ ಕ್ಯಾನ್ ಸಿ ಇನ್ ಲೊಂಜಾನೆಸ್ ವರ್ಕ್, ದಟ್ ಈಸ್ ಆನ್ ದ ಸಬ್ಲೈಮ್ ಅಂತ ಹೇಳ್ಬೋದು. ಅಂಡರ್ಸ್ಟುಡ್? ಆನ್ ದ ಸಬ್ಲೈಮ್, ಅದು ಗ್ರ್ಯಾಂಡ್ಯೂರ್ ಇನ್ ಥಾಟ್ ಇರ್ಬೋದು, ಗ್ರ್ಯಾಂಡ್ಯೂರ್ ಇನ್ ಫೀಲಿಂಗ್ಸ್ ಇರ್ಬೋದು, ಅಥವಾ ಎಮೋಷನ್ಸ್ ಇರ್ಬೋದು, ಅಥವಾ ಡಿಕ್ಷನ್ ಇರ್ಬೋದು. ಓಕೆನಾ, ನೆಕ್ಸ್ಟ್ ಇಮ್ಯಾಜಿನೇಷನ್ ಇರ್ಬೋದು. ಎವ್ರಿಥಿಂಗ್ ಮಸ್ಟ್ ಬಿ ಇನ್ ಅ ಏನು ಸಬ್ಲಿಮಿಟಿ ಆಗಿರ್ಬೇಕು, ನೋಬಿಲಿಟಿ ಆಗಿರ್ಬೇಕು, ಲೈಕ್ ರಾಮಾಯಣ ಆ್ಯಂಡ್ ಮಹಾಭಾರತ. ಓಕೆನಾ, ಫೈನ್. ದಿಸ್ ಇಸ್ ವಾಟ್ ದ ಕ್ಲಾಸಿಕಲ್ ಕ್ರಿಟಿಸಿಸಮ್. ವಾಟ್ ಅಬೌಟ್ ದ ಮಿಡವಲ್ ಕ್ರಿಟಿಸಿಸಮ್? ಇಲ್ಲಿ ಏನು ಹೈಲೈಟ್ ಆಗ್ತದ್ರಿ ಆ ಒಂದು ಕ್ರಿಟಿಸಿಸಮ್ದಲ್ಲಿ? ರಿಲಿಜನ್, ಅಲ್ಗರಿ, ಮಾರಲ್ ಇಂಟರ್ಪ್ರಿಟೇಷನ್ ಆಫ್ ಟೆಕ್ಸ್ಟ್. ಒಂದು ಸೇಂಟ್ ಅಗಸ್ತಿಯನ್ ಆನ್ ಕ್ರಿಶ್ಚಿಯನ್ ಡಾಕ್ಟ್ರೈನ್, ಇಂಪಾರ್ಟೆಂಟ್ ನೋಡ್ರಿ, ಜಸ್ಟ್ ಟೈಟಲ್ ಕೇಳ್ತಾನೆ. ಡಿಫೈನ್ ಲಿಟ್ರೇಚರ್ ಆಸ್ ಎ ಸರ್ವಿಂಗ್ ದ ಥಿಯಾಲಜಿ ಗೈಡಿಂಗ್ ಮಾರಲ್ ಲೈಫ್. ಮಾರಲ್ ಲೈಫ್ ಇರಬೇಕು, ಹೇಳ್ತಾ ಇದ್ದಾನಲ್ಲ, ರಿಲಿಜಿಯನ್ ಇರಬೇಕು, ಅಲ್ಗರಿ ಇರಬೇಕು, ಆ್ಯಂಡ್ ಮಾರಲ್ ಇರಬೇಕು. ವಿ ಕ್ಯಾನ್ ಸಿ ದೀಸ್ ಆರ್ ದ ಥಿಂಗ್ಸ್. ಸೊ ಕ್ಲಾಸಿಕಲ್ ಕ್ರಿಟಿಸಿಸಮ್ದಲ್ಲಿ ಪೊಯಿಟ್ರಿ ಯಾವ ಥರ ಬರೆಯಲ್ಪಟ್ಟಿರಬೇಕು, ಟ್ರಾಜಿಡಿ ಯಾವ ಥರ ಇರಬೇಕು, ಈ ಅಂಶಗಳನ್ನು ಹೇಳಲ್ಪಟ್ಟಿದೆ ಅಂತ ಹೇಳಿದರೆ. ಬಟ್ ಮಿಡವಲ್ ಕ್ರಿಟಿಸಿಸಮ್ದಲ್ಲಿ ಇಫ್ ಪೊಯಿಟ್ರಿ, ಡ್ರಾಮಾ, ಇಫ್ ಫಾರ್ಮ್ಸ್ ಆಫ್ ಲಿಟ್ರೇಚರ್ ಈಸ್ ರಿಟರ್ನ್, ಮೀನ್ಸ್ ದ ಥೀಮ್ಸ್ ಮಸ್ಟ್ ಬಿ ಇನ್ಕ್ಲೂಡ್, ದೀಸ್ ಆರ್ ದ ಥಿಂಗ್ಸ್ ಅನ್ನೋದು ಅಂಶ ಹೇಳ್ಬೋದು. ಡಾಂಟೆ ಅಲೆಗರಿ, ವೆರಿ ಇಂಪಾರ್ಟೆಂಟ್. ದಿ ವಲ್ಗರಿ ಎಲಕ್ವಿಂಟಿಯಾ ಡಿಫೈನ್ ವರ್ನಾಕ್ಯುಲರ್ ಪೊಯಿಟ್ರಿ ಆಸ್ ಎ ನೋಬೆಲ್ ಆ್ಯಂಡ್ ಸೂಟೆಡ್ ಫಾರ್ ದ ಗ್ರೇಟ್ ಸಬ್ಜೆಕ್ಟ್. ಅಗೇನ್ ಅದೇ ಏನು ಒಂದು ನೋಬೆಲ್ ಕ್ವಾಲಿಟೀಸ್ಗಳನ್ನು ಹೊಂದಿರುವಂಥದ್ದು. ಓಕೆ, ಜೆಫ್ರೆ ಆಫ್ ವೆನ್ಸೋ, ಪೊಯಿಟ್ರಿಯ ನೋಬಾ, ಡಿಫೈನ್ ರೂಲ್ಸ್ ಆಫ್ ರಿಟೋರಿಕ್ ಆ್ಯಂಡ್ ಅ ಪೊಯಿಟಿಕ್ ಕಂಪೋಸಿಷನ್ ಅಂತ ಹೇಳ್ಬೋದು. ಓಕೆನಾ, ನೆಕ್ಸ್ಟ್ ರೆನೆಸಾ ಕ್ರಿಟಿಸಿಸಮ್, ಫೋಕಸ್ ಆನ್ ಹ್ಯೂಮನಿಸಮ್ ಎಸ್ ಫೋಕಸ್ ಆನ್ ಹ್ಯೂಮನಿಸಮ್ ಅಂತ ಹೇಳ್ಬೋದು. ಅಂದರೆ ಒಂದು ಮಾನವತಾವಾದ ಅಂತ ಹೇಳ್ಬೋದು. ಓಕೆನಾ, ಡಿಫೆನ್ಸ್ ಆಫ್ ಪೊಯಿಟ್ರಿ. ಓಕೆನಾ, ಆ್ಯಂಡ್ ಇಮಿಟೇಷನ್ ಆಫ್ ಕ್ಲಾಸಿಕಲ್ ಮಾಡೆಲ್ಸ್. ಎಲ್ಲರೂ ಪೊಯಿಟ್ರಿ ಈಸ್ ಎ ಯೂಸ್ಲೆಸ್, ದೇರ್ ಇಸ್ ನೋ ಎನಿ ಮಾರಲಿಟಿ, ಇಟ್ ಓನ್ಲಿ ಇಮಿಟೇಟ್ ದ ಥಿಂಗ್ಸ್. ಈ ಥರ ಹೇಳ್ತಾ ಹೋಗಿದ್ದಾರೆ ಅಂತ ಹೇಳಿದ್ರೆ ಆ ಮೂಮೆಂಟಲ್ಲಿ ಡಿಫೆನ್ಸ್ ಕೊಡುವಂಥದ್ದು ಬೈ ಪುಟ್ಟಿಂಗ್ ಹಿಸ್ ಓನ್ ವರ್ಡ್ಸ್ ಟು ಶೋ ದ ಸುಪೇರಿಟಿ ಆಫ್ ಪೊಯಿಟ್ರಿ ಅನ್ನೋಂತ ಹೇಳ್ಬೋದು. ಸೊ ಫಿಲಿಪ್ ಹ್ಯೂಮನಿಸಮ್ ಬಗ್ಗೆನೇ ಇದೆ, ನೋಡೋಣ ಇನ್ನೊಂದಿನ. ನೆಕ್ಸ್ಟ್ ಫಿಲಿಪ್ ಸಿಡ್ನಿ ಆಫ್ ಆನ್ ಅಪಾಲಜಿ ಫಾರ್ ಪೊಯಿಟ್ರಿ, ದಟ್ ಈಸ್ ಡಿಫೆನ್ಸ್ ಆಫ್ ಪೊಯಿಸಿ.
1595 ಡೇಟ್ ಕೇಳ್ತಾನೆ ಎಕ್ಸಾಮಲ್ಲಿ. ಆ್ಯಂಡ್ ಡಿಫೈನ್ ಪೊಯಿಟ್ರಿ ಆಸ್ ಎ ಸುಪಿರಿಯರ್ ಟು ಫಿಲಾಸಫಿ ಆ್ಯಂಡ್ ಹಿಸ್ಟ್ರಿ ಇನ್ ಟೀಚಿಂಗ್ ವರ್ಚ್ಯೂ. ಟೀಚಿಂಗ್ ವಿಷಯದಲ್ಲಿ ಬಂದಿದೆ ಅಂತ ಹೇಳಿದ್ರೆ ಫಿಲಾಸಫಿ ಆ್ಯಂಡ್ ಹಿಸ್ಟ್ರಿಗಿಂತ ಏನಿದ್ರಿ ಸುಪೀರಿಯರ್ ಯಾವುದಿದ್ರಿ ಪೊಯಿಟ್ರಿ ಅಕಾರ್ಡಿಂಗ್ ಟು ಯಾರು ಫಿಲಿಪ್ ಸಿಡ್ನಿ. ನೋಡ್ರಿ ಈ ಥರ ಅವನು ಏನು ಮಾಡ್ತಾನೆ, ಜಸ್ಟ್ ಸ್ಟೇಟ್ಮೆಂಟ್ ಕೊಡ್ತಾನೆ ಎಕ್ಸಾಮಲ್ಲಿ. ಹೂ ಯೂಸ್ಡ್ ದಿಸ್ ಸ್ಟೇಟ್ಮೆಂಟ್, ದಟ್ ಈಸ್ ಫಿಲಿಪ್ ಸಿಡ್ನಿ ಅಂತ ಹೇಳ್ಬೋದು. ಹೂ ಹ್ಯಾಸ್ ಗಿವನ್ ದಿಸ್ ಸ್ಟೇಟ್ಮೆಂಟ್ ಲೈಕ್. ನೆಕ್ಸ್ಟ್ ಇದೆಲ್ಲ ನೆಕ್ಸ್ಟ್ ನಿಯೋಕ್ಲಾಸಿಕಲ್ ಕ್ರಿಟಿಸಿಸಮ್ ಫೋಕಸ್ ಆನ್ ರೀಸನ್. ಹೇಳಿಲ್ಲ ಅಲೆಕ್ಸಾಂಡರ್ ಪೋಪ್ ಬರ್ತಾರಲ್ಲ ಅಲ್ಲಿ, ಆರ್ಡರ್, ರೂಲ್ಸ್, ಡೆಕೋರಮ್, ಇಮಿಟೇಷನ್ ಆಫ್ ಕ್ಲಾಸಿಕಲ್ ಸ್ಟ್ಯಾಂಡರ್ಡ್. ಇಫ್ ಯು ಆರ್ ರೆಡಿ ಟು ಕ್ರಿಟಿಸೈಸ್ ದ ಥಿಂಗ್, ಯು ನೀಡ್ ಟು ಫಾಲೋ ದ ಟ್ರೆಡಿಷನ್ಸ್ ಆಫ್ ಕ್ಲಾಸಿಕಲ್ ಕ್ರಿಟಿಕ್. ಅವ್ರು ಯಾವ ಥರ ತಮ್ಮ ಕ್ಲಾಸಿಕಲ್ ಕ್ರಿಟಿಕ್ಸ್ಗಳನ್ನು ಯುಟಿಲೈಸ್ ಮಾಡಿ ಕೃತಿಗಳನ್ನು ಬರೆದಿದ್ದಾರೆ, ಲೈಕ್ ರಿಪಬ್ಲಿಕ್ ಆಯಿತು, ಯಾವುದು ದ ಅರಿಸ್ಟಲ್ ಪೊಯಿಟಿಕ್ಸ್ ಆಯಿತು, ಲೊಂಜಾನಿಯನ್ ಸಬ್ಲೈಮ್ ಆಯಿತು. ಇಟ್ ಶುಡ್ ಫಾಲೋ ದೋಸ್ ಆರ್ ದ ಪ್ಯಾಟ್ರನ್ಸ್ ಆರ್ ಎ ಟ್ರೆಡಿಷನಲ್ ಫಾರ್ಮ್ ಅಂತ ಹೇಳ್ತಾ ಇದ್ದಾನೆ. ಸೊ ಡ್ರೈಡನ್ ಆನ್ ಎಸೆಸ್ ಆಫ್ ಡ್ರಾಮೆಟಿಕ್ ಪೊಯಿಸಿ 1668 ಡಿಫೈನ್ ಡ್ರಾಮಾ ಆಸ್ ಎ ಇಮಿಟೇಷನ್ ಆಫ್ ಲೈಫ್. ಎಸ್, ಆರ್ಗ್ಯೂಡ್ ಇಂಗ್ಲಿಷ್ ಡ್ರಾಮಾ ವರ್ಸಸ್ ಫ್ರೆಂಚ್ ಡ್ರಾಮಾ. ಸೊ ಇಂಗ್ಲಿಷ್, ಫ್ರೆಂಚ್, yes, which has got the nobility or a highest power, higher effectiveness ಅಂತ ಹೇಳಿದ್ರೆ ದಟ್ ಈಸ್ ಇಂಗ್ಲಿಷ್ ಡ್ರಾಮಾ ಅಂಥೇಳಿ ತನ್ನದೇ ಆದ ಒಂದು ಪ್ರೂವ್ನೆಸ್ ಅಲ್ಲಿ ಕಂಡುಬಂದಿರುವಂಥದ್ದು. ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್. ಓಕೆನಾ, 4 ಚಾಪ್ಟರ್ ಏನು ಕಂಡುಬರ್ತದೆ ಅಲ್ಲಿ ಕಂಡುಬಂದಿರುವಂಥ, ಅಫ್ಕೋರ್ಸ್ 4 ಚಾಪ್ಟರ್ ಕಂಡುಬರ್ತದೆ. ಒಬ್ಬರೊಬ್ಬರು ಚಾಪ್ಟರಿಗೆ ಯಾರ್ಯಾರು ಒಬ್ಬ ನರೇಟರ್ ಆಗಿ ಕಂಡುಬಂದಿದ್ದಾರೆ ನೇಮ್ಸ್ಗಳನ್ನು ಕೇಳ್ತಾನೆ ನೋಡಿ. Okay, fine. Alexander Pope, Essays on Criticism 1711, defined true critic as a humble. Nature is the ultimate standard. Humble ಇರುವಂಥದ್ದು, ಹೌದಲ್ಲ? That is what called Alexander Pope's method of writing criticism. Samuel Johnson, preface to Shakespeare, defines Shakespeare's greatness in portraying human nature. Exactly. See how this fellow has criticized the works, the dramas of William Shakespeare. Once he read properly, he interpreted one statement, that is greatness in portraying human nature. ರಿಯಲಿ ಹ್ಯೂಮನ್ ನೇಚರ್ ಎಷ್ಟು ಬ್ಯೂಟಿಫುಲಿ ಆಗಿ ಅವರು ಡಿಸ್ಕ್ರೈಬ್ ಮಾಡಿದ್ದಾರೆ ಅಥವಾ ರೆಪ್ರೆಸೆಂಟ್ ಮಾಡಿದ್ದಾರೆ ಥ್ರೂ ದ ಕ್ಯಾರೆಕ್ಟರ್ಸ್ ಅನ್ನೋದು ಅವರು ಬರೆದಿರುವಂಥ ಕೃತಿಯಲ್ಲಿ ಕಂಡುಬರ್ತದೆ. ಜೋಸೆಫ್ ಎಡಿಸನ್, ದ ಸ್ಪೆಕ್ಟೇಟರ್ಸ್ ಎಸ್ಸೆ, ಡಿಫೈನ್ ಟೇಸ್ಟ್, ಬ್ಯೂಟಿ, ಇಮ್ಯಾಜಿನೇಷನ್ ಇನ್ ಕ್ರಿಟಿಸಿಸಮ್. ನೆಕ್ಸ್ಟ್ ರೊಮ್ಯಾಂಟಿಕ್ ಕ್ರಿಟಿಸಿಸಮ್ ಬಗ್ಗೆ ಹೇಳಬೇಕಾದ್ರೆ ಫೋಕಸ್ ಆನ್ ಇಮ್ಯಾಜಿನೇಷನ್, ಎಮೋಷನ್, ಜೀನಿಯಸ್, ನೇಚರ್, ಒರಿಜಿನಾಲಿಟಿ. ಫಾರ್ಗೆಟ್ ಆಲ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್. ಎಸ್, ಲೆಟ್ಸ್ ಗೋ ವಿತ್ ಸ್ಪೆಂಡ್ ಅವರ್ ಲೈಫ್, ರೆಸ್ಟ್ ಆಫ್ ಲೈಫ್ ಇನ್ ಅ ನೇಚರ್, ಬೀಯಿಂಗ್ ವಿತ್ ಅನ್ ಎ ನೇಚರ್, ಇಮ್ಯಾಜಿನೇಷನ್, ಒಂದು ಎಮೋಷನ್ಸ್ ಲೈಫ್ನ ಲೀಡ್ ಮಾಡುವಂಥದ್ದು. ಇದರ ಒಂದು ಅಂಶ ಇಲ್ಲಿ ಒಂದು ರೊಮ್ಯಾಂಟಿಕ್ ಕ್ರಿಟಿಸಿಸಮಲ್ಲಿ ಕಾಣ್ಬರ್ತದೆ. ಲೈಕ್ ವಿಲಿಯಂ ವರ್ಡ್ಸ್ವರ್ತ್, ಪ್ರಿಫೇಸ್ ಟು ಲಿರಿಕಲ್ ಬ್ಯಾಲೆಡ್ಸ್ 1882, ಸ್ಯಾಮ್ಯುಯಲ್ ಟೇಲರ್ ಕಾಲ್ಡ್ರೇಜ್, ಬಯೋಗ್ರಫಿ ಆಫ್ ಲಿಟರೇರಿಯಾ, ಇಮ್ಯಾಜಿನೇಷನ್ ಆಸ್ ಕ್ರಿಯೇಟಿವಿಟಿ ಡಿಸ್ಟಿಂಗ್ವಿಶ್ಡ್ ಫ್ರಾಮ್. ಎಸ್, ನೆಕ್ಸ್ಟ್ ಪರ್ಸಿ ಶೆಲ್ಲಿ, ಎಸ್, ಡಿಫೆನ್ಸ್ ಆಫ್ ಪೊಯಿಟ್ರಿ. ನೆಕ್ಸ್ಟ್ ಯಾವುದ್ರಿ, ಡಿಫೆನ್ಸ್ ಆಫ್ ಪೊಯಿಟ್ರಿ ಅಂತ ಹೇಳ್ಬೋದು. ಪರ್ಸಿ ಶೆಲ್ಲಿ, ಓಕೆನಾ, ಡಿಫೆನ್ಸ್ ಆಫ್ ಪೊಯಿಟ್ರಿ ಅಂತ ಹೇಳ್ಬೋದು. ಅನ್ಅಕ್ನಾಲೇಜ್ಡ್ ಲೆಜಿಸ್ಟರ್ಸ್ ಆಫ್ ದ ವರ್ಲ್ಡ್. ನೋಡ್ರಿ, ಈ ಥರ ಒಂದು ಡೆಫಿನಿಷನ್ಸ್ಗಳನ್ನು ಕೊಡುವಂಥದ್ದಾಯಿತು, ಸ್ಟೇಟ್ಮೆಂಟ್ಗಳನ್ನು ಹೈಲೈಟ್ ಮಾಡುವಂಥದ್ದಾಯಿತು, ಕೊಟೇಶನ್ಸ್ಗಳನ್ನು ಕೇಳುವಂಥದ್ದು ಅಂಶ ಕಂಡುಬರ್ತದೆ. ಆ್ಯಂಡ್ ವಿಲಿಯಂ ಹ್ಯಾಸ್ಲಿಟ್, ಲೆಕ್ಚರ್ಸ್ ಆನ್ ದ ಇಂಗ್ಲಿಷ್ ಪೊಯಿಟ್ಸ್ 1818 ಡಿಫೈನ್ ಪೊಯಿಟ್ರಿ ಆಸ್ ಎಕ್ಸ್ಪ್ರೆಷನ್ಸ್ ಆಫ್ ಪ್ಯಾಷನ್ ಆ್ಯಂಡ್ ಹ್ಯೂಮನ್ ನೇಚರ್, ಹ್ಯೂಮನ್ ಟ್ರೂತ್. ಆ್ಯಂಡ್ ಥಾಮಸ್ ಡಿ ಕ್ವಿನ್ಸಿ ಕೇಳುವಂಥದ್ದು 100% ಇದೆ. ಆ್ಯಂಡ್ ಆನ್ ದ ನಾಕಿಂಗ್ ಎಟ್ ದ ಗೇಟ್ ಇನ್ ಅ ಮ್ಯಾಕ್ಬತ್, ಎಸ್, 1823. ಆ್ಯಂಡ್ ಜಾನ್ ಕಿಟ್ಸ್ ಲೆಟರ್ಸ್ ಬರೆದಿದ್ದಾರೆ. ಆ್ಯಂಡ್ ನೆಗೆಟಿವ್ ಕ್ಯಾಪಬಿಲಿಟಿ, ಹೂ ಇಂಟ್ರೊಡ್ಯೂಸ್ ದಿಸ್ ಟರ್ಮ್, ಎಸ್, ದಟ್ ಈಸ್ ಕೆಪಾಸಿಟಿ ಟು ಅಕ್ಸೆಪ್ಟ್ ಅನ್ಸರ್ಟನಿಟಿ. ಓಕೆ, ದಟ್ ಈಸ್ ಜಾನ್ ಕಿಟ್ಸ್. ರಾಲ್ಫ್ ವಾಲ್ಡೋ ಎಮರ್ಸನ್, ಅಮೆರಿಕನ್ ಲಿಟರೇಚರ್ದಲ್ಲಿ the poet defined poet as a visionary and interpreter of nature. So these are what ಒಂದು romantic criticism ನಲ್ಲಿ ಕಂಡು ಬಂದಿರುವಂಥ critics. William Wordsworth not only is considered, he is called as a poet and also he is a critic through the writing of this work ಅಂತ ಹೇಳ್ಬೋದು. ಮೀನ್ಸ್ ಪ್ರಿಫೇಸ್ ಟು ಲಿರಿಕಲ್ ಬ್ಯಾಲೆಟ್ಸ್ ಅಲ್ಲಿ ಒಂದು ಕಲೆಕ್ಷನ್ ಆಫ್ ಏನು ಒಂದು ಪೋಯಮ್ಸ್ ಕಂಡು ಬಂದಿರುವಂಥದ್ದು. ಈವನ್ ಎಸ್ ಟಿ ಕಾಲ್ಡ್ರೇಜ್ ಈಸ್ ನಾಟ್ ಓನ್ಲಿ ಪೋಯೆಟ್, ಈಸ್ ಆಲ್ಸೋ ಕ್ರಿಟಿಕ್ ಅನ್ನೋದು ಅಂಶ ಕಂಡು ಬರ್ತದೆ. ಓಕೆನಾ, ಈ ಒಂದು ಪ್ರಿಫೇಸ್ ಟು ಲಿರಿಕಲ್ ಬ್ಯಾಲೆಟ್ ಆಸ್ ಎ ಕ್ರಿಟಿಕಲಿ ಆಗಿ ಸ್ಟಡಿ ಮಾಡುವಂಥದ್ದು ಒಂದು ವರ್ಕ್ ಅಂತ ಹೇಳುವಂಥದ್ದು ಅಂಶ ಕೂಡ ಕಂಡು ಬರ್ಬೋದು. ಫೈನ್. ನೆಕ್ಸ್ಟ್ ವಿಕ್ಟೋರಿಯನ್ ಕ್ರಿಟಿಸಿಸಮ್ ನೋಡ್ರಿ, ಮಾರಲ್, ಕಲ್ಚರಲ್ ಆ್ಯಂಡ್ ಸೋಷಿಯಲ್
ಫಂಕ್ಷನ್ಸ್ ಆಫ್ ಲಿಟ್ರೇಚರ್, ಮಾರಲ್ ಕಲ್ಚರಲ್ ಈ ಅಂಶ. ಫಸ್ಟ್ ಥಾಮಸ್ ಕಾರ್ಲೆ, ವೆರಿ ಇಂಪಾರ್ಟೆಂಟ್. Heroes and hero worship, define great writers as a cultural leaders. And Ruskin, modern painters, define as art as a moral and truthful to nature ಅಂತ ಹೇಳ್ಬೋದು. Matthew Arnold, very important. The functions of criticism at the present time, that is 1864, defined criticism as a disinterested pursuit of a truth. Walter Pater, The Renaissance, 1873, and the George Henry Lewis and Leslie Stephen, that is history of English thought in the 18th century ಅಂತ ಹೇಳ್ಬೋದು. ಇನ್ನು ಜಾರ್ಜ್ ಹೆನ್ರಿ ಲೇವಿಸ್ ಅಂದರೆ ದ ಪ್ರಿನ್ಸಿಪಲ್ಸ್ ಆಫ್ ಸಕ್ಸಸ್ ಇನ್ ಲಿಟ್ರೇಚರ್ ಅಂತ ಹೇಳ್ಬೋದು. ಸೊ ಇಲ್ಲಿ ಕ್ಲಾರಿಟಿ ಓರಲ್ ಆಗಿ ಏನ್ರಿ ಒಂದು ವಾಟ್ ಇಸ್ ದಟ್, ದಿಸ್ ವಿಕ್ಟೋರಿಯನ್ ಕ್ರಿಟಿಸಿಸಮ್ ಫೋಕಸ್ ಆನ್ ಮಾರಲ್ ಕಲ್ಚರಲ್ ಆ್ಯಂಡ್ ಸೋಷಿಯಲ್ ಫಂಕ್ಷನ್ ಏನೋ ಒಂದು ಆಧಾರ ಮೇಲೆ ಕ್ರಿಟಿಸಿಸಮ್ ಕೈಗೊಂಡಿರೋಂಥ ಅಂಶ ಕಂಡುಬರ್ತದೆ. ಇನ್ನು ಮಾಡರ್ನ್ ಕ್ರಿಟಿಸಿಸಮ್ ಹೇಳಬೇಕಾದ್ರೆ ದಟ್ ಈಸ್ ಫಾರ್ಮಲಿಸಮ್, ಸ್ಟ್ರಕ್ಚರ್, ಲ್ಯಾಂಗ್ವೇಜ್, ಐಡಿಯಾಲಜಿ, ಡಿಕನ್ಸ್ಟ್ರಕ್ಷನ್ಸ್. ಓಕೆ, ಈ ಫಾರ್ಮಲಿಸಮ್ ಆ್ಯಂಡ್ ಆಲ್ಸೋ ಲಿಟ್ರರಿ ಥಿಯರಿ ಈ ಎಟ್ಟ ಮೂಮೆಂಟಲ್ಲಿ ಒಂದು ಎಮರ್ಜ್ ಆಗಿರುವಂಥದ್ದು ಅಂಶ ಅಂತ ಹೇಳ್ಬೋದು. ಲೈಕ್ ಟಿ.ಎಸ್. ಇಲಿಯಟ್, ಟ್ರೆಡಿಷನ್ ಆ್ಯಂಡ್ ಇಂಡಿವಿಜುವಲ್ ಟ್ಯಾಲೆಂಟ್, I.A. Richards, practical criticism, very important this fellow. Okay, now these are okay now. And F.R. Lewis, the great traditions, define English novel traditions through the moral seriousness. And Kenneth Brooks, the well-wrought on, this is very important noted, yes. And Northrop Frye, Anatomy of Criticism, Michael Bakhtin, the dialogic imagination. And Ronald Barthes, mythology, define text as a plural, critic as a decoder. So again, Jacques Derrida of grammatology, very important, 1967. Michael Foucault, what is an author? Author as function of discourse, not origin. Origin ಹೊಸದನ್ನು ಹುಡುಕು ಹಾಕುವಂಥದ್ದು ಕಾರ್ಯ ಯಾವ್ದು ಮಾಡ್ತದ್ರಿ, ಯಾರು ಮಾಡ್ತಾರೆ? ದಟ್ ಈಸ್ ಆಥರ್. ಹೊಸತನ ಅಂತ ಹೇಳಿದ್ರೆ ಒಂದು ಮೂವಿ ನೋಡ್ತೀರಾ, ಅದೇನು ರಿವ್ಯೂಸ್ ಕೊಡ್ತಿರಲ್ಲ, ದಟ್ ಈಸ್ ಡಿಸ್ಕೋರ್ಸ್ ಅಂತ ಹೇಳ್ಬೋದು. ಓಕೆ, ಎಡ್ವರ್ಡ್ ಆ ಒಂದು ಕೆಲಸ ಸರಿ ಆಥರ್ ಮಾಡುವಂಥದ್ದು. ಓಕೆ, ಎಡ್ವರ್ಡ್ ಸೈಡ್, ಓರಿಯೆಂಟಲಿಸಮ್, ಡಿಫೈನ್ ಲಿಟ್ರೇಚರ್ ಆಸ್ ಎ ಟೈಡ್ ಆಫ್ ಪವರ್, ಕಲೋನಿಯಲ್ ಡಿಸ್ಕರ್ಸ್. ಒಬ್ಬ ವ್ಯಕ್ತಿ ಪವರ್ಗೆ ಒಳಗಾಗಿದ್ದಾನೆ, ಆ ಪವರನ್ನು ಒಬ್ಬ ವ್ಯಕ್ತಿಯೊಂದಿಗೆ ತೋರಿಸ್ತಾ ಇದೆ ಅಂದರೆ ಪವರ್ಗೆ ಒಳಗಾಗಿರುವಂಥ ವ್ಯಕ್ತಿ ಒಂದಲ್ಲ ಒಂದು ಪ್ರಕಾರದೊಂದು ಡಿಸ್ಕೋರ್ಸ್ ಕಂಡು ಹಿಡಿತಾನೆ. ಓಕೆನಾ, ಸಮ್ವಾಟ್. ಓಕೆನಾ, ನೆಕ್ಸ್ಟ್ ವಿಲಿಯಂ ಎಮ್ಸನ್, 7 types of ambiguity. Lionel Taylor, The Liberal Imagination. Raymond Williams, Culture and Society, Literature as a Link with the Society, Social History. Exactly. Terry Eagleton, Literary Theory and Introduction, define literature as an ideological shaped by the social forces ಅಂತ ಹೇಳ್ಬೋದು. ಇನ್ನು ಜೂಲಿಯಾ ಕ್ರಿಸ್ಟೋವಾ, a revolution in poetic language, that is defined intertextuality, semiotic forces, symbolic in language. So here criticism is done on the themes of structure, language, linguistic ಅನ್ನೋದು ಅಂಶ ಕಂಡುಬರ್ತದೆ. ಹೋಮಿ ಕೆ ಬಾಬಾ, that is location of culture, 1994, define hybridity, ambivalence in post-colonial text ಅಂತ ಹೇಳ್ಬೋದು. So these are the what classical, traditional and traditional literary criticism ಅಂತ ಹೇಳ್ಬೋದು. So what about the contemporary literary theories ಅಂತ ಹೇಳಬೇಕಾದ್ರೆ ಅದನ್ನು ನೋಡೋಣ. ಓಕೆನಾ, ನೆಕ್ಸ್ಟ್ ಕಂಟೆಂಪರರಿ ಲಿಟ್ರರಿ ಥಿಯರೀಸ್. ಓಕೆನಾ, ಇಲ್ಲಿ ಯಾರು ಅನ್ನೋದನ್ನು ನೋಡೋಣ. ಓಕೆನಾ, ವಾಟ್ ಆರ್ ದ ಥಿಯರೀಸ್ ಕಮಿಂಗ್ ಅಂಡರ್ ದಿಸ್ ಟೈಟಲ್ ಕಾಲ್ಡ್ ಕಂಟೆಂಪರರಿ ಥಿಯರಿ? ಫಸ್ಟ್, ರಷ್ಯನ್ ಫಾರ್ಮಲಿಸಮ್, ನ್ಯೂ ಕ್ರಿಟಿಸಿಸಮ್, ಸ್ಟ್ರಕ್ಚರಲಿಸಮ್, ವೆರಿ ಇಂಪಾರ್ಟೆಂಟ್ ಗೈಸ್, post structuralism or deconstruction, psychoanalytical criticism, Marxist criticism and theory, feminist criticism and theory, queer theory, post-colonial theory, cultural materialism, new historicism, eco-criticism, narratology, semiotics, discourse analysis or Foucaultian theory, and postmodernism, digital and media theories, ethnic and minority criticism, trauma studies. Recently updated ಆಗಿರುವಂಥದ್ದು theory, trauma studies. These are the theories you have to read for the exam purpose. ಇದರಲ್ಲಿ ಏನಿಲ್ಲ ಅಂತ ಹೇಳಿದ್ರು, ಫಸ್ಟ್ ಫೋಕಸ್ ಆನ್ ರಷ್ಯನ್ ನ್ಯೂ ಕ್ರಿಟಿಸಿಸಮ್, ಸ್ಟ್ರಕ್ಚರಲಿಸಮ್,
ಪೋಸ್ಟ್ ಸ್ಟ್ರಕ್ಚರಲಿಸಮ್, ಸೈಕೋ ಅನಾಲಿಟಿಕಲ್ ಕ್ರಿಟಿಸಮ್ ಕೇಳಿದ್ದ, ಮಾರ್ಕ್ಸಿಸಮ್, ಓಕೆನಾ, ಪೋಸ್ಟ್ ಕೊಲೋನಿಯಲ್, ಕಲ್ಚರಲ್ ಸ್ಟಡೀಸ್ ಮೆನ್ಷನ್ ಆಗಿಲ್ಲ, ಕಲ್ಚರಲ್ ಸ್ಟಡೀಸ್ ಮೆನ್ಷನ್ ಆಗಿಲ್ಲ ಅನಿಸುತ್ತೆ. ಎಸ್, ಫೈನ್. ಓಕೆನಾ, ನ್ಯೂ ಹಿಸ್ಟೋರಿಸಿಸಮ್ ಲಿಟಲ್ ಬಿಟ್, ಸಿಮಿಯೋಟಿಕ್ಸ್, ಪೋಸ್ಟ್ ಮಾಡರ್ನಿಸಮ್ ಹೇಳ್ತಾನೆ ಆ್ಯಸ್ ಎ ಲಿಟ್ರೇಚರ್ ಪರ್ಪಸ್. ಬಟ್ ಈ ಮೂಮೆಂಟಲ್ಲಿ, ಈ ಒಂದು ಸಿಲೆಬಸ್ಸಲ್ಲಿ ಪ್ರೆಸೆಂಟ್ ಕಮ್ಮಿಂಗ್ ಎಕ್ಸಾಮ್ದಲ್ಲಿ ಇದ್ರ ಮೇಲೆ ಕೇಳುವಂಥದ್ದು ಚಾನ್ಸಸ್ ಇರಬಹುದು. ಯಾಕಂತ ಹೇಳಿದ್ರೆ ಆಲ್ಮೋಸ್ಟ್ ಕೇಳುವಂಥದ್ದು. ಜಸ್ಟ್ ಯಾರು ರೈಟರ್ಸ್ ಇದ್ದಾರೆ ಅವರ ವರ್ಕ್ಸ್ ಯಾವುದು ಅಷ್ಟೇ ನೋಡ್ಕೊಂಡು ಸಾಕು. ನೋ ನೀಡ್ ಟು ರೀಡ್ ಎಸ್ಸೆಸ್ ಎಕ್ಸ್ಪ್ಲನೇಷನ್ ಫ್ರಮ್ ದಿಸ್ ಟಾಪಿಕ್, ದಟ್ ಈಸ್ ಲಿಟ್ರರಿ ಥಿಯರಿಯಲ್ಲಿ ವರ್ಕ್, writer and publishing date and what are the concept they have coined. That is very important. Okay na, fine. Structuralism ನೋಡಿ, ಓಕೆ ನಾ. ಸ್ಟ್ರಕ್ಚರಲಿಸಮ್ ಬಗ್ಗೆ ಹೇಳಬೇಕಾದ್ರೆ literature and culture can be studied like a language system of a structure and sign. Yes, ಲಿಟ್ರೇಚರ್ ಬರ್ತಿದ್ದೀರಾ, ಬಳಕೆ ಮಾಡಲ್ಪಟ್ಟಿರುವಂತಹ ಲ್ಯಾಂಗ್ವೇಜ್ ಸೆಂಟೆನ್ಸ್ ಇದೆಯಲ್ಲ, ಆ ಸೆಂಟೆನ್ಸ್ಗಳ ಮೇಲೆ ಏನು ಮಾಡುವಂಥದ್ದು, ಸ್ಟಡಿ ಕೈಗೊಳ್ಳುವಂಥದ್ದೇ ಸ್ಟ್ರಕ್ಚರಲಿಸಮ್ ಅಂತ ಹೇಳ್ಬೋದು. ಸೊ ಹಿಯರ್ ಇಟ್ ಈಸ್ ಎ ಥಿಯೋರಿಟಿಕಲ್ ಅಪ್ರೋಚ್ ದಟ್ ಅನಲೈಸಸ್ ದ ಲಿಟ್ರೇಚರ್, culture and a language by examining underlying structure, systems and relationship rather than the individual elements. ಇಲ್ಲಿ ರೈಟರ್ಸಿನ ಒಂದು ಲೈಫನ್ನ ಫೋಕಸ್ ಮಾಡಲಾರ್ದೆ ಅಲ್ಲಿ ಕಂಡು ಬಂದಿರುವಂಥ ಲ್ಯಾಂಗ್ವೇಜ್ಗೆ ಫೋಕಸ್ ಮಾಡುವಂಥದ್ದು. ಓಕೆನಾ, ಅಲ್ಲಿ ಕಲ್ಚರ್ ಯಾವ ಥರ ಇದೆ, ಲಿಟ್ರೇಚರ್ ಯಾವ ಥರ ಕಂಡು ಬರ್ತಾ ಇದೆ, ದಟ್ ಈಸ್ ಟು ಲ್ಯಾಂಗ್ವೇಜ್ ಆ್ಯಸ್ ಅ ಸಿಸ್ಟಮ್, ದಟ್ ಈಸ್ ಸ್ಟ್ರಕ್ಚರ್ ಆ್ಯಂಡ್ ಸೈನ್ ಯಾವ ಥರ. ಸೊ ಪ್ರೀವಿಯಸ್ ಕ್ಲಾಸಲ್ಲಿ ನಾನು ಹೇಳಿದ್ದೆ, ಸಿಗ್ಮಂಡ್ ಫ್ರೂಡ್ ಅವರು ಸೈನ್, ಸಿಗ್ನಿಫೈಯರ್, ಸಿಗ್ನಿಫೈಡ್ ಈ ಮೂರು ಅಂಶ ಯಾವ ಥರ ಯುಟಿಲೈಸ್ ಆಗಿದೆ ಕೃತಿಯಲ್ಲಿ ಆ ವಿಷಯದ ಬಗ್ಗೆ ಸ್ಟಡಿ ಮಾಡುವಂಥದ್ದು. ಸೊ ಬೇಸಿಕಲಿ ದ ರೈಟರ್ಸ್ ಕಮಿಂಗ್ ಅಂಡರ್ ದಿಸ್ ಥಿಯರಿ, ಫರ್ಡಿನಾಂಡ್ ಡಿ ಸಸು, ಕ್ಲಾಡೆ ಲೆವಿ ಸ್ಟ್ರಾಸ್ and Ronald Barthes and many more are there, but you need to focus on first three structuralist ಅಂತ ಹೇಳ್ಬೋದು. Sassou's important work, that is course in a general linguistics, define language as a system of signs, signifier, signified. Levi-Strauss structural anthology define myths and culture as structured like a language. ಇಲ್ಲಿ ಒಂದು ಮಿತ್ಸ್ ಆಯಿತು, ಓಕೆನಾ, ಏನು ಒಂದು ಪೌರಾಣಿಕ ಕಥೆ, ಅದು ಮತ್ತು ಲ್ಯಾಂಗ್ವೇಜ್ ಯಾವ ಥರ ಸ್ಟ್ರಕ್ಚರ್ಡ್ ಆಗಿದೆ, ಕಲ್ಚರ್ ಯಾವ ಥರ ಸ್ಟ್ರಕ್ಚರ್ಡ್ ಆಗಿದೆ ಅನ್ನೋದು ಲ್ಯಾಂಗ್ವೇಜ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ, ದಟ್ ಈಸ್ ಲೆವಿ-ಸ್ಟ್ರಾಸ್ ಅಂತ ಹೇಳ್ಬೋದು. ಬಾರ್ತಸ್, that is mythology, define cultural text as a system of science and myths ಅಂತ ಹೇಳ್ಬೋದು. ಮೀನ್ಸ್ ಕಲ್ಚರಲ್ ಟೆಕ್ಸ್ಟ್ ಯಾವ ಸ್ಟಡಿ ಮಾಡ್ತೀರಿ ಅದ್ರ ಸಿಸ್ಟಮ್ ಯಾವುದಿದೆ, ಸೈನ್ಸ್ ಮತ್ತು ಮಿತ್ಸ್ನ ಎಕ್ಸ್ಪ್ಲೇನ್ ಮಾಡುವಂಥದ್ದು. ಆ್ಯಂಡ್ ಪೋಸ್ಟ್ ಸ್ಟ್ರಕ್ಚರಲಿಸಮ್ ಅಂತ ಹೇಳಬೇಕಾದ್ರೆ ದಟ್ ಈಸ್ ಟೆಕ್ಸ್ಟ್ ನೆವರ್ ಹ್ಯಾವ್ ಒನ್ ಫಿಕ್ಸ್ಡ್ ಮೀನಿಂಗ್, ಲ್ಯಾಂಗ್ವೇಜ್ ಇಸ್ ಅನ್ಸ್ಟೇಬಲ್ ಆ್ಯಂಡ್ ಮೀನಿಂಗ್ ಕೀಪ್ಸ್ ಶಿಫ್ಟಿಂಗ್. ಹೇಳಿಲ್ಲ, ಡಿಕ್ಷನರಿಯಲ್ಲಿ ಯಾವುದು, ಇಫ್ ಯು ಫೈಂಡ್ ಎನಿ ವರ್ಡ್ ಇನ್ ಅ ಡಿಕ್ಷನರಿ, ಸೊ ಇನ್ ದ ಬಿಗಿನಿಂಗ್ ಯು ವಿಲ್ ಗೆಟ್ ದ exact meaning of that word, but in below you will get many more similar words. Thesaurus ಅನ್ನೋದು ಒಂದು ಡಿಕ್ಷನರಿ ಬರ್ತದೆ ನೋಡ್ರಿ, ಓಕೆನಾ. ಅಲ್ಲಿ ಒಂದು ಫಾರ್ ಎಕ್ಸಾಂಪಲ್ ನೋಡಿ, ವಾಟ್ ಇಸ್ ದಟ್, ಮನಿ, ಅಮೌಂಟ್, ಪ್ರೈಸ್, ಕಾಸ್ಟ್, ಪೇರ್, ಚಾರ್ಜ್, ಅಂಡರ್ ಕಮಿಂಗ್ ಆನ್ ಒನ್ ವರ್ಡ್. ಅಂದರೆ ಮೀನಿಂಗ್ ಒಂದೇ ಸ್ಟೇಬಲ್ ಆಗೋದಿಲ್ಲ, ಅದು ನೆಕ್ಸ್ಟ್ ಏನಾಗ್ತದೆ, ಚೇಂಜ್ ಆಗ್ತಾ ಹೋಗುವಂಥದ್ದು ಅಂಶಕ್ಕೆ ಪೋಸ್ಟ್ ಸ್ಟ್ರಕ್ಚರಲಿಸಮ್ ಆ್ಯಂಡ್ ಡಿಕನ್ಸ್ಟ್ರಕ್ಷನ್ ಅಂತ ಹೇಳಲಾಗ್ತದೆ. ಸೊ ಮೇನ್ ಕ್ರಿಟಿಕ್ಸ್ ಹೇಳಬೇಕಾದ್ರೆ ಜಾಕಸ್ ಡೆರಿಡಾ, ರೊನಾಲ್ಡ್ ಬಾರ್ತಸ್ ಆ್ಯಂಡ್ ಪೌಲ್ ಡಿ ಮನ್ ಅಂತ ಹೇಳ್ಬೋದು, ಓಕೆನಾ. ಅದೇ ನೋಡೋಣ, ನಾನು ಒಂದೊಂದು ಥಿಯರೀಸ್ಗಳಲ್ಲಿ ವಿದಿನ್ 3-4 ಮಿನಿಟ್ಸಲ್ಲಿ ಸ್ವಲ್ಪ ಮೀನಿಂಗನ್ನು ಅಷ್ಟೇ ಇಂಟ್ರೊಡ್ಯೂಸ್ ಮಾಡಬಲ್ಲೆ ನಾನು, ಬಟ್ ವಿಶಾಲವಾಗಿ ಹೇಳಲಿಕ್ಕೆ ಕಂಡುಬರೋದಿಲ್ಲ. ಬಟ್ ಡೆಫಿನೆಟ್ಲಿ ಈಚ್ ಟಾಪಿಕ್ ಐ ವಿಲ್ ಮೇಕ್ ವಿಡಿಯೋ ಆನ್ ದಟ್ ಈಚ್ ಟಾಪಿಕ್ ಫ್ರಮ್ ಲಿಟರರಿ ಥಿಯರಿ ಅಂತ ಹೇಳ್ತೇನೆ. ವಾಟ್ ಈಸ್ ಸ್ಟ್ರಕ್ಚರಲಿಸಮ್, ವಾಟ್ ಆರ್ ದ ರೈಟರ್ಸ್ coming under that theory, and what are the writers' works, and what are the concepts or terms they have coined ಅನ್ನೋದು ಅಂಶನ ನೀಟಾಗಿ ಒನ್ ಬೈ ಒನ್ ನೋಡೋಣಂತೆ, ಫೈನಾ. ಸೊ ಇಲ್ಲಿ ಪೋಸ್ಟ್ ಅಂದರೆ ಟುಡೇಸ್ ಕ್ಲಾಸಲ್ಲಿ ನೀವು ವಾಟ್ ಆರ್ ದ
things you need to cover up, you need to focus on first thing. These are the things ಅಂತ ಹೇಳ್ಬೋದು. ಫೈನ್. ಡೆರಿಡಾ ಆಫ್ ಗ್ರಾಮೆಟಾಲಜಿ 1967. ಡಿಕನ್ಸ್ಟ್ರಕ್ಷನ್ ಮೀನಿಂಗ್ ಇಸ್ ಅನ್ಸ್ಟೇಬಲ್ ಆಲ್ವೇಸ್ ಡಿಫರೆನ್ಸ್ ಇಂಟ್ರೊಡ್ಯೂಸ್ ಮಾಡಿದವರು ಡೆರಿಡಾ. ಅಂಡ್ ಬಾರ್ತಾಸ್, ದಟ್ ಇಸ್ ಡೆತ್ ಆಫ್ ದ ಆಥರ್, ಡಿಫೈನ್ ಆಸ್ ಅ ಟೆಕ್ಸ್ಟ್ ಮಲ್ಟಿವಾಯ್ಸ್ಡ್ ಅಂಡ್ ನಾಟ್ ಕಂಟ್ರೋಲ್ಡ್ ಬೈ ದ ಅಥಾರಿಟಿ. ಅಲ್ಲಿ ನೋಡ್ರಿ ಒಂದು ಟೆಕ್ಸ್ಟ್ ಇದೆ. Once a person read this text, he has his own views on that text. If I write this text, I have my own views on the text. That is what called multi-voiced ಅನ್ನೋದು ಅಂಶ ಕಂಡುಬರ್ತದೆ. And Paul the Man, allegories of reading, like define reading as a self-deconstructing and unstable. Self-deconstructing means ಒಂದು ಮೀನಿಂಗಿಗೆ ನಾವೇ ಅದನ್ನು ಮೀನಿಂಗ್. ಫಾರ್ ಎಕ್ಸಾಂಪಲ್, ಥಿಂಕ್ ಅಬೌಟ್ ಡಾಗ್. ನಾನು ನಿಮಗೆ ಡಾಗ್ ಬಗ್ಗೆ ಥಿಂಕ್ ಮಾಡಿ ಅಂತ ಹೇಳಿದೆ. ಎಲ್ಲರಲ್ಲಿ ಮೈಂಡಲ್ಲಿ ಒಂದೇ ಡಾಗ್ ಇಮೇಜ್ ಕಂಡು ಬರ್ತದೆಯಾ? ನೋ. ಬ್ಲ್ಯಾಕ್ ಆ್ಯಂಡ್ ವೈಟ್, ಸ್ಮಾಲ್, ಬಿಗ್, ಸಮ್ವಾಟ್, ಈ ಥರದ ಡಿಫ್ರೆಂಟ್ ಆಗಿರೋ ಇಮೇಜ್ ಕಂಡು ಬರ್ತದೆ. ದಟ್ ಇಸ್ ವಾಟ್ ಸೆಲ್ಫ್ ಡಿಕನ್ಸ್ಟ್ರಕ್ಟಿಂಗ್ ಅನ್ಸ್ಟೇಬಲ್. ಒಂದು ವರ್ಡ್ ಬಂದಿದೆ, ಆ ವರ್ಡಿನ ಒಂದು ಮೀನಿಂಗನ್ನು ರಿಲೇಟೆಡ್ ಆಗಿರುವಂಥದ್ದು ಆಧಾರದ ಮೇಲೆ ರೀಡಿಂಗನ್ನು ಕೈಗೊಳ್ಳುವಂಥದ್ದು. ಓಕೆ, ನೆಕ್ಸ್ಟ್ ರೀಡರ್ ರೆಸ್ಪಾನ್ಸ್ ಥಿಯರಿ. ಟೈಟಲೇ ಹೇಳ್ತಾ ಇದೆ, ಒನ್ಸ್ ವಿ ರೀಡ್ ಅ ಟೆಕ್ಸ್ಟ್, ವಾಟ್ ವುಡ್ ಬಿ ದ ರೆಸ್ಪಾನ್ಸ್ ಕಮಿಂಗ್ ಫ್ರಮ್ us, coming from the readers. The reader's role is central. Meaning is created through the act of reading, not fixed the text. ಹೇಳಿಲ್ಲ, ಒಂದು ಟೆಕ್ಸ್ಟ್ ಇದೆ. What I got it from this text, that is the response of writer, the response of reader, not a writer. So here ಯಾರು reader plays a prominent role than the text. Okay, now this is what the theory of reader response theory. The main critics ಹೇಳಬೇಕಾದ್ರೆ ಉಲ್ಫ್ಗ್ಯಾಂಗ್ ಆಯ್ಸರ್, ಸ್ಟೇನ್ಲಿ ಫಿಶ್, ಲೂಯಿಸ್ ರಾಸನ್ಬರ್ಗ್. ಇಲ್ಲಿ ಏನು ಮಾಡ್ತಾನೆ ಗೊತ್ತಾ? ವೆರಿ ಇಂಪಾರ್ಟೆಂಟ್ ನೋಡ್ರಿ. ಓಕೆನಾ, ಫ್ರಾಂಕ್ಫರ್ಟ್ ಸ್ಕೂಲ್ ಅನ್ನೋದು. ಸೊ ಡ್ಯೂರಿಂಗ್ ಸ್ಟಡಿಂಗ್ ದೀಸ್ ಆರ್ ದ ಲಿಟರರಿ ಥಿಯರೀಸ್, ಇನ್ ದ ಬಿಟ್ವೀನ್ ಯು ವಿಲ್ ಹ್ಯಾವ್ ಸೋ ಮೆನಿ ಮೂಮೆಂಟ್ಸ್ ಆರ್ ಎ ಸ್ಕೂಲ್ಸ್, ದೇರ್ ಯು ಹ್ಯಾವ್ ಟು ಸ್ಟಡಿ ದೋಸ್ ಆಲ್ಸೋ. ಓಕೆನಾ, ಉಲ್ಫ್ಗ್ಯಾಂಗ್ ಆಯ್ಸರ್, ಸ್ಟ್ಯಾನ್ಲಿ ಫಿಶ್, ಲೂಯಿಸ್ ರಾಸನ್ಬರ್ಗ್, ಪ್ಲಾಟ್. ಓಕೆನಾ. ಸೊ ಇಂಪ್ಲಾಯ್ಡ್ ರೀಡರ್ ಯಾರು? ಉಲ್ಫ್ಗ್ಯಾಂಗ್ ಆಯ್ಸರ್. Define reading as an interaction between text and reader. Exactly. Stanley Fish, is there a text in this class? ಇದು ಕೇಳಿದ್ದ ಕ್ವಶನ್. ಓಕೆನಾ, ಈ ಒಂದು ಕ್ವಶನ್ ಕೇಳೋದ್ರ ಮೂಲಕ 4 ನೇಮ್ಸ್ಗಳನ್ನು ಇಟ್ಟಿದ್ದ ಅವನು. ಹೂ ಈಸ್ ರೈಟರ್ ಆಫ್ ದಿಸ್ ಟೆಕ್ಸ್ಟ್? ಆ ಮೂಮೆಂಟಲ್ಲಿ ನಾನು ರಾಂಗ್ ಹಾಕಿ ಬಂದಿದ್ದ. ಓಕೆನಾ, ಸಮ್ವಾಟ್ ಡಿಫೈನ್, ಬಿಕಾಸ್ ಜಸ್ಟ್ ಏನಂತಾರೆ, ಹಾಗೆ ಒಂದು ನೋಟನ್ನು ನೋಡಿ, ಜಸ್ಟ್ ಸ್ಕ್ಯಾನ್ ಮಾಡಿದ್ದೆ, ಬಟ್ ಡೀಪಾಗಿ ಸ್ಟಡಿ ಮಾಡಿರಲಿಲ್ಲ. ಆಫ್ಟರ್ ನೆಕ್ಸ್ಟ್ ಅಟೆಂಪ್ಟಿಂಗ್ ಆಫ್ ದಟ್ kset exam, I read it in a very neat way. Then I came to know. Fine. Define interpretation as shaped by the interpretative communities. Yes, Louis Rosenblatt, the reader, the text, and the poem. Define reading as the transactional process anta helbodu. So here these fellows only gave the importance about the reader's response, not on the text anta helbodu. Even not on the biography of that ಟೆಕ್ಸ್ಟ್ ಅನ್ನೋದು ಕೂಡ ಹೇಳ್ಬೋದು. ಆ್ಯಂಡ್ ಸೈಕೋಅನಾಲಿಟಿಕಲ್ ಕ್ರಿಟಿಸಿಸಮ್. ಹೌದಾ, ಸೈಕೋನಾ ಅಂದರೆ ಒಂದು ಏನು, ದಟ್ ಇಸ್ ಸೈಕಾಲಜಿಕಲ್ ಥಾಟ್ ಬಗ್ಗೆ ಕಂಡು ಬಂದಿರೋದು. ಹೌ ದ ಲಿಟ್ರೇಚರ್ ಎಕ್ಸ್ಪ್ರೆಸ್ ದ ಅನ್ಕಾನ್ಷಿಯಸ್ ಡಿಸೈರ್ಸ್, ಫಿಯರ್ಸ್ ಆ್ಯಂಡ್ ಕಾನ್ಫ್ಲಿಕ್ಟ್ಸ್, ಆಥರ್ಸ್ ಆ್ಯಂಡ್ ಕ್ಯಾರೆಕ್ಟರ್ ರಿವೀಲ್ ಹಿಡನ್ ಸೈಕಾಲಜಿ. ವೆರಿ ನೈಸ್. ಸೊ ಹಿಯರ್ psychoanalytical criticism means when in a what situation or in a what character in a text, how he reflects or how he put his own role during that situation. ಅದನ್ನು ಒಂದು ಕ್ರಿಯೇಷನ್ ಮಾಡುವಂಥದ್ದಾಯಿತು ಅಥವಾ ಅದರ ಒಂದು ಡಿಸ್ಕವರ್ ಮಾಡುವಂಥದ್ದು ಕೆಲಸ ಯಾರ್ದ್ರಿ, ಒಂದು ಸೈಕೋ ಅನಾಲಿಟಿಕಲ್ ಕ್ರಿಟಿಕ್ ಆಗಿರುವಂಥದ್ದು ರೈಟರ್ಸ್ ಅಂತ ಹೇಳ್ಬೋದು, ಕ್ರಿಟಿಕ್ಸ್. ಅನ್ಕಾನ್ಷಿಯಸ್ ಡಿಸೈರ್ಸ್, ಎಸ್, ಫಿಯರ್ಸ್ ಆ್ಯಂಡ್ ಕಾನ್ಫ್ಲಿಕ್ಟ್ಸ್. ಎಸ್, ಫಾರ್ ಎಕ್ಸಾಂಪಲ್ ನೋಡ್ರಿ, ತಾಳ್ಮೆ ಅನ್ನೋದು ಒಂದು ಅಂಶ ಬರ್ತದೆ. ಪೇಷನ್ಸ್ ಈಸ್ ವರ್ಚ್ಯೂ. If someone has did so much hurt to us, our elders in our family members said, have patience, God will punish him. Understood? ಇದು ಕಾನ್ಸೆಪ್ಟ್. ಆ ವ್ಯಕ್ತಿ ಹರ್ಟ್ ಮಾಡಿರುವಂಥ ಎದುರುಗಡೆ ಬಂದು ನಿಮ್ಮೊಂದಿಗೆ ಮಾತಾಡ್ತಿರ್ಬೇಕಾದ್ರೆ ಮನಸ್ಸೊಳಗನೆ ಏನೇನೋ ಆಲೋಚನೆ ಬರ್ತಿರ್ತದೆ, ಹೊಡಿಬೇಕು, somewhat. Understood? That is what studying about that concept is called ಸೈಕಾಲಜಿಕಲ್ ಕ್ರಿಟಿಸಿಸಮ್. ಅಂತ ಒಂದು ಕ್ಯಾರೆಕ್ಟರ್ಸ್ನ ಮೈಂಡನ್ನು ಸ್ಟಡಿ ಮಾಡಿ ಕ್ರಿಟಿಕ್ಸಿಸಮ್ ಕೈಗೊಳ್ಳೋದೇ ಈ ಒಂದು ಕ್ರಿಟಿಕ್ಸಿನ ಒಂದು ಕಾರ್ಯ ಅಂತ ಹೇಳ್ಬೋದು. ಫೈನ್. ಸೊ ಮೇನ್ ಕ್ರಿಟಿಕ್ಸ್: ಸಿಗ್ಮಂಡ್ ಫ್ರೈಡ್, ಜಾಕಸ್ ಲ್ಯಾಕನ್, ಹರಾಲ್ಡ್ ಬ್ಲೂಮ್.
ಥಾಮಸ್ ಫ್ರಾಡ್ ಇಂಟರ್ಪ್ರಿಟೇಷನ್ ಆಫ್ ಡ್ರೀಮ್ಸ್ ವೆರಿ ಇಂಪಾರ್ಟೆಂಟ್ ನೋಡ್ರಿ 1900 ಡಿಫೈನ್ ಲಿಟ್ರೇಚರ್ ಆಸ್ ಎಕ್ಸ್ಪ್ರೆಸಿಂಗ್ ಅನ್ಕಾನ್ಷಿಯಸ್ ಡಿಸೈರ್ಸ್ ಗೊತ್ತಿಲ್ಲದಂಗೆ ಕೆಲವಾರು ಡಿಸೈರ್ಸ್ಗಳು ರೆಪ್ರೆಸೆಂಟ್ ಮಾಡ್ತಾ ಇದೆ ನಮ್ಮ ಸಾಹಿತ್ಯ ಫೈಂಡ್ ಔಟ್ ದೋಸ್ ಆರ್ ದ ಡಿಸೈರ್ಸ್ ಓಕೆನಾ ಇಯಾಗೋಸ್ desires what he wants to take the promotion what it happened but ಅಲ್ಲೇನಾಯಿತು ಕ್ಯಾಶಿಯೋಗೆ ಪ್ರಮೋಷನ್ ಸಿಗ್ತದೆ ಜೆಲಸ್ ಕಂಡು ಬರ್ತದೆ ಈ ಥರ ಒಂದು ಸ್ಟಡಿ ಕೈಗೊಳ್ಳೋದೆ ಅನ್ಕಾನ್ಷಿಯಸ್ ಥಾಟಿನ ಸೈಕೋಅನಾಲಿಟಿಕಲ್ ಕ್ರಿಟಿಸಿಸಮ್ ಅಂತ ಹೇಳ್ಬೋದು ಓಕೆನಾ ಹೆರಾಲ್ಡ್ ನೆಕ್ಸ್ಟ್ ಜಕಸ್ ಲ್ಯಾಕನ್ ದಟ್ ಈಸ್ ectrict 1966 define unconscious as a structure like a language. It is also part of a language. Means our mind is sometimes not inactive. Subconscious ಏನು ಮಾಡ್ತದೆ ಆ್ಯಕ್ಟಿವ್ ಮಾಡ್ತಿರ್ತದೆ ಅದು ಕೂಡ ಒಂದು ಪಾರ್ಟ್ ಆಫ್ ಎ ಲ್ಯಾಂಗ್ವೇಜ್ ಆಗಿ ಕಂಡು ಬಂದಿದೆ ಇನ್ನೂ ಕ್ಲಿಯರ್ ಆಗಿ ಹೇಳಬೇಕಾದ್ರೆ ನಾವು ನಮ್ಗೆ ಗೊತ್ತಿಲ್ಲದಂಗೆ ನಾವು ಯಾವುದೋ ಒಂದು ದೃಷ್ಟಿಯಲ್ಲಿ ಸ್ಟಕ್ ಆಗಿಬಿಡ್ತೀವಿ ಹಾಗೆ ನೋಡ್ಕೊತಿರ್ತೀವಿ ಬಟ್ ನಮ್ಮ ಮೈಂಡ್ ಕೆಲಸ ಮಾಡ್ತದೆ Studying about that mind is psychoanalytical criticism. Studying about that structured like a language anta helbodu. Next, Harold Bloom, The Anxiety of Influence, 1973, defined poetic creation as a struggle against the literary precursors anta helbodu. Okay now, next Marxist criticism and new Marxism. Like literature reflects the class struggle, ideology and social power. It must be read in its political and economic context ಅಂತ ಹೇಳ್ಬೋದು ಇನ್ನು ಕ್ಲಾಸ್ ಸ್ಟ್ರಗಲ್ ಉಳ್ಳವರು ಮತ್ತು ಇಲ್ಲದ ನಡುವೆ ಇರುವಂಥದ್ದು ಒಂದು ಹೋರಾಟ ಮಾರ್ಕ್ಸಿಸಮ್ ವಾದ ಅನ್ನೋದು ಯಾವ ಥರ ಕಂಡುಬರ್ತದೆ ನೋಡ್ರಿ ಮೀನ್ಸ್ ಇಫ್ ವಿ ಫೈಂಡ್ ದ ವರ್ಕ್ ಇಫ್ ಒನ್ ಈಸ್ ವರ್ಕ್ ಈಸ್ ರಿಟರ್ನ್ ಮೀನ್ಸ್ ವಿ ಜನರಲಿ ರೀಡ್ ದಟ್ ವರ್ಕ್ and we feel yes it is a good one when we have that skill have that judging power by taking the method called Marxism then we highlighted those are the things that is what called Marxist criticism ಅಂತ ಹೇಳ್ಬೋದು ಎಲ್ಲಿ ಪವರ್ ಐಡಿಯಾಲಜಿ ಕ್ಲಾಸ್ ಸ್ಟ್ರಗಲ್ ಸೋಷಿಯಲ್ ಪವರನ್ನು ಹೈಲೈಟ್ ಮಾಡುವಂಥ ಒಂದು ಜಡ್ಜಿಂಗ್ ಪವರ್ ಕಂಡುಬರ್ತದೆ ಅಥವಾ ಹೈಲೈಟ್ ಮಾಡುವಂಥ ಒಂದು ವಿಧಾನ ಫ್ರಮ್ ದಟ್ ಪರ್ಟಿಕ್ಯುಲರ್ ವರ್ಕ್ ಇಸ್ ಮಾರ್ಕ್ಸಿಸ್ಟ್ ಕ್ರಿಟಿಸಿಸಮ್ ಅಂತ ಹೇಳ್ಬೋದು ಲೈಕ್ ಮೇನ್ ಕ್ರಿಟಿಕ್ಸ್ ಜಾರ್ಜ್ ಲೂಕಾಸ್ ಆಂಟೋನಿ ಗ್ರಾಮ್ಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ರೇಮಂಡ್ ವಿಲಿಯಮ್ಸ್ ಟೆರಿ ಗಲ್ಟನ್ 4 ಮೇನ್ ಕ್ರಿಟಿಕ್ಸ್ ಆರ್ ಇಂಪಾರ್ಟೆಂಟ್ ನೋಡಿ ಫೈನ್ ಓಕೆನಾ ಲೂಕಾಸ್ ಅವ್ರು ಬರೆದಿರುವಂಥದ್ದು ಹಿಸ್ಟೋರಿಕಲ್ ನಾವೆಲ್ ಪ್ರಿಸನ್ ನೋಟ್ಬುಕ್ಸ್ ಗ್ರಾಮ್ಸ್ಗೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಜೈಲಲ್ಲಿರ್ತಾರೆ ಇವರು ಪ್ರಿಸನ್ದಲ್ಲಿರ್ತಾರೆ ಆ ಮೂಮೆಂಟಲ್ಲಿ ಕೇಳಿದ್ದ ಇವನು ಎಕ್ಸಾಮಲ್ಲಿ ಎಸ್ ಪ್ರೆಸೆಂಟ್ ನೋಟ್ಬುಕ್ ಅಂತ ಹೇಳ್ಬೋದು ನೆಟ್ಟಲ್ಲಿ ಕೇಳಿದ್ದ ಎಕ್ಸಾಮ್ ಆ್ಯಂಡ್ ವಿಲಿಯಮ್ಸ್ ಕಲ್ಚರ್ ಆ್ಯಂಡ್ ಸೊಸೈಟಿ ಓಕೆನಾ ಈಗಲ್ಟನ್ ದಟ್ ಮಾರ್ಕ್ಸಿಸಮ್ ಆ್ಯಂಡ್ ಲಿಟ್ರರಿ ಕ್ರಿಟಿಸಿಸಮ್ ಅಂತ ಹೇಳ್ಬೋದು ನೆಕ್ಸ್ಟ್ ಫೆಮಿನಿಸ್ಟ್ ಕ್ರಿಟಿಸಿಸಮ್ ಡಿಫೈನ್ ದ ಸ್ಟಡೀಸ್ ಹೌ ಲಿಟ್ರೇಚರ್ ರೆಪ್ರೆಸೆಂಟ್ ಜೆಂಡರ್ ಚಾಲೆಂಜಸ್ ಪೆಟ್ರಿಯಾರ್ಕಿ ಗಿವ್ಸ್ ವಾಯ್ಸ್ ಟು ವುಮೆನ್ಸ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಬ್ರೇಕಿಂಗ್ ಟೈಸ್ ಇದೆ ನೋಡಿ ನಿಮ್ಮ ಸಿಲೆಬಸ್ಸಿಗೆ ಬ್ರೇಕಿಂಗ್ ಟೈಸ್ ಓಕೆನಾ ಆ ಬ್ರೇಕಿಂಗ್ ಟೈಸ್ ಏನು ವರ್ಕ್ ಇದೆಲ್ಲ we can see these are the themes in that particular work ಏನು ಒಂದು ವುಮೆನ್ಸ್ ಅಂದರೆ ಗಿವ್ಸ್ ವಾಯ್ಸ್ ಟು ವುಮೆನ್ಸ್ ಎಕ್ಸ್ಪೀರಿಯನ್ಸ್ ಜೆಂಡರ್ ಆ್ಯಂಡ್ ಚಾಲೆಂಜಸ್ ಪೆಟ್ರಿಯಾರ್ಕಿ ಅಂತ ಹೇಳ್ಬೋದು ಅದರಲ್ಲಿ ಯಾರು ಫೆಮಿನಿಸ್ಟ್ ರೈಟರ್ಸ್ ಕ್ರಿಟಿಕ್ ದಟ್ ಈಸ್ ಸೈಮನ್ ದಿ ಬಿವೋರ್ ಅಲೆನ್ ಶೋವಾಲ್ಟರ್ ಸ್ಯಾಂಡ್ರಾ ಗಿಲ್ಬರ್ಟ್ ಸೂಸನ್ ಗುಬರ್ ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ feminist critics. Behold, the second sex 19. First sex is female, second sex is male. ಹೌದಲ್ಲ ಗಂಡು ಮಗು ಹುಟ್ಟಬೇಕು ಅಂಥೇಳಿ ಭಾಳಷ್ಟು ಏನು ಹರಕೆ ಹೊತ್ತಾರೆ ಹೆಣ್ಮಕ್ಳು ಹುಟ್ಟಬೇಕಂತ ಹರಕೆ ಹೊತ್ತಾರ ಇಲ್ಲೆಲ್ಲ ಸೊ ಮಾಡಿಬಿಡ್ರಿ ಏನು ದ ಸೆಕೆಂಡ್ ಸೆಕ್ಸ್ ಅಂತ ಹೇಳಿದರೆ ಸೊ ಹೌ ದಟ್ ಮೇಲ್ ಹ್ಯಾಸ್ ಗಾಟ್ ಆಲ್ ಕೈಂಡ್ ಆಫ್ ಪವರ್ ವಿತೌಟ್ ಆಸ್ಕಿಂಗ್ ಹಿಮ್ಸೆಲ್ಫ್ ಫ್ರಮ್ ದ ಸೊಸೈಟಿ ಆರ್ ಫ್ರಮ್ ದ ಫ್ಯಾಮಿಲಿ but female has to get the struggle to get the equality to get the opportunities from the society or family anta helbodu so this is how we see the inequality between two genders fine and Showalter the literature of their own and the Gilbert and Guber the mad woman in the attic fine post-colonial theory seventh one that is examines literature from formerly colonized nations and focuses on identity, power, race and cultural hybridity. Colonized ಆಗಿರುವಂಥದ್ದು ಕಂಟ್ರೀಸ್ಗಳು ಇಂಡಿಯಾನು ಕೂಡ ಒಂದು ಎಸ್ ಆ ಮೂಮೆಂಟಲ್ಲಿ ಮೀನ್ಸ್ ಇಫ್ ಯು ರೆಡ್ ಎನಿ ವರ್ಕ್
which is published during 20th century, if once it is published in that century, what are the themes it is expressed? If these are the themes followed in that work, means definitely it is the representation or it is the following the theory of post colonial theory ಅಂತ ಹೇಳ್ಬೋದು. ಲೈಕ್ ಸೇತ್ ಎಡ್ವರ್ಡ್ ಸೇತ್ ಓರಿಯೆಂಟಲಿಸಮ್ ಕೇಳಿದ ಇಂಪಾರ್ಟೆಂಟ್ ನೋಡ್ರಿ 1978. ಆ್ಯಂಡ್ ದ ಲೊಕೇಶನ್ ಆಫ್ ಹೋಮಿ ಕೆ ಬಾಬಾ, ದ ಲೊಕೇಶನ್ ಆಫ್ ಕಲ್ಚರ್ 1994. ಗಾಯತ್ರಿ ಚಕ್ರವರ್ತಿ ಸ್ಪೈ ವಾಕ್, ದಟ್ ಈಸ್ ಸ್ಕ್ಯಾನ್ ದ ಸಬಲ್ಟನ್ ಸ್ಪಿಂಗ್ ಆಫ್ ಗ್ರಾಮೆಟಾಲಜಿ ಏನಿದೆಯಲ್ಲ ವರ್ಕ್ ಡೆರಿಡಾ ಅವರದು, ಇದನ್ನು ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಓಕೆನಾ, ಇಂಗ್ಲೀಷಲ್ಲಿ. ಎಸ್, ಐ ಥಿಂಕ್ ಫೈನ್. ಆಫ್ ಗ್ರಾಮೆಟಾಲಜಿಯನ್ನು ಟ್ರಾನ್ಸ್ಲೇಟ್ ಮಾಡಿರುವಂತಹ ರೈಟರ್ ದಟ್ ಈಸ್ ಯಾರು? ಗಾಯತ್ರಿ ಚಕ್ರವರ್ತಿ ಸ್ಪೈವಾಕ್ ಅಂತ ಹೇಳ್ಬೋದು. ಸ್ಪಿವಾಕ್, ಫೈನ್. ನ್ಯೂ ಹಿಸ್ಟೋರಿಸಿಸಮ್ ಆರ್ ಕಲ್ಚರಲ್ ಮೆಟೀರಿಯಲಿಸಮ್ 1980s. Literature must be read in a relation to history, power, culture of its time, not isolated art. ಹೌದಾ? ನೀವು ಲಿಟ್ರೇಚರ್ ಓದ್ತಾ ಇದ್ದಾರೆ ಅಂದರೆ ಯು ಶುಡ್ ಕಾನ್ಸಂಟ್ರೇಟ್ ಆನ್ ಹಿಸ್ಟ್ರಿ ಆಲ್ಸೋ ಅಕಾರ್ಡಿಂಗ್ ಟು ದ ಕ್ರಿಟಿಕಲ್ ಸ್ಟಡಿಯಿಂಗ್ ದ ವೇ ಆಫ್ ನ್ಯೂ ಹಿಸ್ಟೋರಿಸಿಸಮ್. ಅವರ ಒಂದು ಥಾಟ್ ಇದೆ. ನೋ, ನೀವು ಕ್ರಿಟಿಸಿಸಮ್ ಮಾಡ್ತೀರಾ, ಯು ಶುಡ್ ಹೋಲ್ಡ್ ದ ಹಿಸ್ಟ್ರಿ, ಪವರ್, ಕಲ್ಚರ್ while criticizing that particular work. The words of new historicism writers, critics ಅಂತ ಹೇಳ್ಬೋದು. ಸ್ಟೀಫನ್ ಗಿಲ್ಬರ್ಟ್ ಇಂಪಾರ್ಟೆಂಟ್, ಜಾನಥನ್ ಡಾಲಿಮೋರ್, ಅಲೆನ್ ಸಿನ್ಫೋಲ್ಡ್, these are very important. And Greenblatt, Renaissance, self-fashioning 1980s, Dollimore and Sinfold, political Shakespeare. Queer theory, LGBTQ, lesbian, gay, bisexual, queer theory, third gender, that is queer theory ಅಂತ ಹೇಳಲಾಗ್ತದೆ ಇವರಿಗೆ. ಓಕೆನಾ? ಸೊ ಸ್ಟಡೀಸ್ ಸೆಕ್ಷುವಾಲಿಟಿ, ಚಾಲೆಂಜಸ್ heteronormativity and explores the representation of LGBTQ identifies in literature ಅಂತ ಹೇಳ್ಬೋದು. ಸ್ಪೆಷಲಿ ಈವ್ ಕೋಸೋಫ್ಸ್ಕಿ, ಸೆಡ್ವಿಕ್, ಜುಡಿತ್ ಬಟ್ಲರ್, ಶೀಸ್ ಇಂಪಾರ್ಟೆಂಟ್. Michael Foucault, The History of Sexuality, Eve Sedgwick, Between Men and English Literature and Male Homosocial Desires. ಈ ವರ್ಡ್ ನನಗೆ ಸ್ಪೆಲ್ ಮಾಡಲಿಕ್ಕಾಗಿಲ್ಲ, ಫೈನ್. ಆ್ಯಂಡ್ ಜುಡಿತ್ ಬಟ್ಲರ್, Bodies the Matter, and Sedgwick, Epistemology of the Closet, and Butler, The Gender Trouble. Eco-criticism studies relationship between literature and the environment. How text represent nature and ecology. ಎಸ್, ಒಂದು ಲಿಟ್ರೇಚರ್ ವರ್ಕ್ ಇದೆ, ನಾರ್ಮಲಿ ಆಗಿ ಎಲ್ಲ ರೀಡ್ ಮಾಡ್ತಾರೆ. ಆ ರೀಡ್ ಮಾಡಿದ ತಕ್ಷಣ ಯು ನೀಡ್ ಟು ಫೈಂಡ್ ಔಟ್ ಹೌ ದ ನೇಚರ್ ಆಲ್ಸೋ ಪ್ಲೇಡ್ ಅ ಪ್ರಾಮಿನೆಂಟ್ ರೋಲ್ ಇನ್ ದಟ್ ಲಿಟ್ರೇಚರ್. ಇಫ್ ಯು ಫೋಕಸ್ ಆನ್ ದ್ಯಾಟ್, if you focus that method or if you utilize that method on reading any text, that is what called eco-criticism ಅಂತ ಹೇಳ್ಬೋದು. Shirley Gloflat, Lawrence Glofly, the eco-criticism reader, the Buell, environmental imagination, Lawrence Buell, the future of environmental criticism, Greg Garrard, criticism, eco-criticism, and Jonathan Bate, the romantic ecology. Less important ಅಂತ ಹೇಳಿ, ಅಷ್ಟು ಫೋಕಸ್ ಮಾಡೋದಿಲ್ಲ ಎಕ್ಸಾಮಲ್ಲಿ, ಬಟ್ ಇಷ್ಟು ನೆನ್ಪಿಟ್ಕೊಡ್ರಿ ಸಾಕು. ನೆಕ್ಸ್ಟ್, ಪೋಸ್ಟ್ ಮಾಡರ್ನಿಸಮ್ ಇಂಪಾರ್ಟೆಂಟ್. ಪೋಸ್ಟ್ ಮಾಡರ್ನಿಸಮ್ ಕ್ವೆಶ್ಚನ್ ದ ಎಕ್ಸಿಸ್ಟೆನ್ಸ್ ಆಫ್ ಅಬ್ಸಲ್ಯೂಟ್ ಟ್ರುತ್, reality, or a stable meaning. It celebrates the plurality, irony, play, and skepticism of grand narratives. ಒಂದೇ ಒಂದು ಎಕ್ಸಾಂಪಲ್ ನೋಡ್ರಿ. ಪೋಸ್ಟ್ ಮಾಡರ್ನಿಸಮ್ ಕ್ವಶನ್ಸ್ ದ ಎಕ್ಸಿಸ್ಟೆನ್ಸ್ ಆಫ್ ಅಬ್ಸಲ್ಯೂಟ್. ಫಾರ್ ಎಕ್ಸಾಂಪಲ್, ಇಂಜಿನಿಯರ್ ಓದಿದ್ದಾನೆ, ಮೆಡಿಕಲ್ ಓಪನ್ ಮಾಡಿದ್ದಾನೆ. ವಾಟ್ ಈಸ್ ದ ಎಕ್ಸಿಸ್ಟೆನ್ಸ್ ಆಫ್ ದ ರಿಯಾಲಿಟಿ ಆಫ್ ಹಿಸ್ ಏಮ್, ಆಂಬಿಷನ್ ಏನಿದೆ ಅವನು, ಮೀನ್ಸ್ ಅಂದರೆ ಒಂದು ರಿಯಾಲಿಟಿ ಏನಾಗ್ತದೆ, ಆ ಕಂಡು ಬಂದಿರೋ ವಿಷಯಗಳನ್ನು, ಮೀನ್ಸ್ ಸೊ ಡ್ಯೂರಿಂಗ್ ದಿಸ್ ಟೈಮ್ ಏನಾಗ್ತದೆ, ವರ್ಲ್ಡ್ ವಾರ್ ಕಂಡು ಬರ್ತದ್ರಿ. ಆ ವರ್ಲ್ಡ್ ವಾರ್ ಕಂಡು ಬಂದಿದ ನಂತರ ಜನರಲ್ಲಿ ದೇ ಲಾಸ್ ದ ಹೋಪ್, ದೇ ಲಾಸ್ ದ ಲಿವಿಂಗ್ ಡಿಸೈರ್ಸ್. ಆ ಮೂಮೆಂಟಲ್ಲಿ ಹೋಲ್ ವರ್ಲ್ಡ್ ಟರ್ನ್ ಇನ್ ಎ ಹೋಲೋ ವೇ, ಖಾಲಿ ಆಗಿರುವಂಥದ್ದು, ಎಂಟಿ ಥಾಟ್, ಎಂಟಿ ಡಿಸೈರ್ಸ್, ಎಂಟಿ ರಿಲೇಷನ್ಸ್, ಎಂಟಿ
ಒಂದು ಹೋಪ್ ಅನ್ನೋದು ಅಂಶ ಕಂಡುಬರ್ತದೆ. ಈ ಒಂದು ವಿಷಯದ ಅಂಶ ಪೋಸ್ಟ್ ಮಾಡರ್ನಿಸಮಲ್ಲಿ ಕಂಡುಬರುವಂಥದ್ದು. ಓಕೆನಾ? ನಮ್ಮ ಆಡಿಯೋವಲ್ಲ? ಓಕೆ ಫೈನ್, ಸರಿ. ಜೀನ್ ಫ್ರಾನ್ಸಿಸ್ಕೋ ಫ್ರಾನ್ಸ್ಕೋಸ್ laid out postmodern conditions. Bolton, this is very important, notary. Simulacra and simulation, very important. Argue that the reality has been replaced by endless signs and images. For example, ಮಿಕ್ಕಿ ಮೌಸ್ ಅನ್ನೋದು ಒಂದು ಕಾರ್ಟೂನ್ ಬರ್ತದೆ ನೋಡ್ರಿ. ಕಾರ್ಟೂನ್ ಇದೇನಾ ನೋಡಿದಿರಾ? ಮಿಕ್ಕಿ ಮೌಸ್ ಯಾವ ಥರ ಇದೆ? ಚಿಕ್ಕದಿರ್ತದ, ಬಾಬಾ ಅಂದ್ರೆ ದೊಡ್ಡ ಸೈಜಲ್ಲಿ. ಬಟ್ ಅದನ್ನು ಎಕ್ಸ್ಪ್ರೆಸ್ ಯಾವ ಥರ ಮಾಡಿದ್ದಾರೆ? ಎಂಡ್ಲೆಸ್ ಸೈನ್ ಆ್ಯಂಡ್ ಇಮೇಜ್ ಅಂದರೆ ರೀಪ್ಲೇಸ್ ಎಂಡ್ಲೆಸ್ ಸೈನ್ಸ್ ಅಂದರೆ ಅದರ ಒಂದು ಎಕ್ಸಿಸ್ಟೆನ್ಸ್ ಆಫ್ ದಟ್ ರಿಯಾಲಿಟಿಯಿಂದ ಬಹಳಷ್ಟು ದೂರ ಇದೆ. ರಿಯಾಲಿಟಿಯಿಂದ ಅದು ಬಹಳಷ್ಟು ಏನು ಮಾಡ್ತಾ ಇದ್ರಿ? ಹೈಪರ್ಬೋಲ್ ವೇದಲ್ಲಿ ಎಕ್ಸ್ಪ್ರೆಸ್ ಮಾಡುವಂಥದ್ದು ಅಂಶ ದಟ್ ಈಸ್ ಸೈಮುಲಾಕ್ರ ಆ್ಯಂಡ್ ಸಿಮ್ಯುಲೇಷನ್. ಇದೇ ಅಂಶ ಪೋಸ್ಟ್ ಮಾಡರ್ನಿಸಮ್ ಅಂತ ಹೇಳ್ಬೋದು. ಲಿಂಡಾ ಹಡ್ಸನ್, A Poetics and Postmodernism, 1988, defines the postmodernism as a historiographic metafiction, blending history with the self-aware fiction ಅಂತ ಹೇಳ್ಬೋದು. ನೆಕ್ಸ್ಟ್ ಕಲ್ಚರಲ್ ಸ್ಟಡೀಸ್, ವೆರಿ ಇಂಪಾರ್ಟೆಂಟ್, ವೆರಿ ಮಸ್ಟ್. ಲಾಸ್ಟ್ ಮೂಮೆಂಟಲ್ಲಿ 4 to 5 ಕ್ವಶನ್ಸ್ ಬಂದಿದೆ ರೀಸೆಂಟ್ಲಿ 24 ಎಕ್ಸಾಮಲ್ಲಿ. ಓಕೆನಾ? ನೋಡಿರಿ, ಕಲ್ಚರಲ್ ಸ್ಟಡೀಸ್ ಎಕ್ಸಾಮಿನ್ಸ್ ಹೌ ಕಲ್ಚರ್, ಮೀಡಿಯಾ, ಆರ್ಟ್ ಆ್ಯಂಡ್ ಲಿಟ್ರೇಚರ್ ಐಡೆಂಟಿಟಿ ಕನೆಕ್ಟ್ಸ್ ದ ಪವರ್, ಐಡಿಯಾಲಜಿ, ಕ್ಲಾಸ್, ರೇಸ್, ಜೆಂಡರ್ ಆ್ಯಂಡ್ ಇನ್ ಸೊಸೈಟಿ. Cultural societies means cultural, it doesn't only focus on literature or art, it is also focus on the media, art, literature, power, ideology, class, race, gender, everything. That is what cultural studies. It examines everything. ಓಕೆನಾ? ಕೇವಲ ಒಬ್ಬ ವ್ಯಕ್ತಿ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕೃತಿ ಓದ್ತಾ ಇದ್ದೀರಿ, ಯಾವ ಥರ ಆ ರೈಟರ್ಸ್ ಕ್ಯಾರೆಕ್ಟರ್ಸಿನ ರೋಲ್ ಯಾವ ಥರ ಹೈಲೈಟ್ ಆಗಿದೆ, ಯಾವ ಥರ ಕಲ್ಚರಲ್ ವೇದಲ್ಲಿ ಎಕ್ಸ್ಪ್ರೆಸಿವ್ ಆಗಿದೆ ಅನ್ನೋದಂಶ ಕಂಡುಬರುವಂಥದ್ದು. ಸ್ಟುವರ್ಟ್ ಹಾಲ್, ಡಿಕೋಡಿಂಗ್ ಆ್ಯಂಡ್ ಎನ್ಕೋಡಿಂಗ್, ವೆರಿ ಇಂಪಾರ್ಟೆಂಟ್ ನೋಡಿ. ಓಕೆನಾ? ಡಿಕೋಡಿಂಗ್, ಎನ್ಕೋಡಿಂಗ್ ಮೆಸೇಜಸ್, ಡಿಕೋಡಿಂಗ್ ದಮ್ ಡಿಫ್ರೆಂಟ್ಲಿ. ಫೈನ್. ಸ್ಟುವರ್ಟ್ ಹಾಲ್, ಕಲ್ಚರಲ್ ಆ್ಯಂಡ್ ಐಡೆಂಟಿಟಿ ಆ್ಯಂಡ್ ಡಯಾಸ್ಪೋರಾ, ಆ್ಯಂಡ್ ರೇಮಂಡ್ ವಿಲಿಯಮ್ಸ್, ದ ಲಾಂಗ್ ರೆವಲ್ಯೂಷನ್, ವೆರಿ ಇಂಪಾರ್ಟೆಂಟ್. ಓಕೆನಾ? ದ ಹೋಲ್ ವೇ ಆಫ್ ಲೈಫ್, ನಾಟ್ ಜಸ್ಟ್ ನೋಡಿ, ಡಿಫೈನ್ಸ್ ಕಲ್ಚರ್ ಅನ್ನೋದು ಏನಿದೆ ರೀ? ದ ಹೋಲ್ ವೇ ಆಫ್ ಲೈಫ್. ಲೈಫ್ ಮೀನ್ಸ್ ಇಟ್ ಟೆಲ್ಸ್ ಎವ್ರಿಥಿಂಗ್. Not only focusing on but how you live, how you talk, how you wear, how you be within society, how you be with family, how you be with very nearby persons, everything. What you wear, whether you follow the Western culture or not, or other culture, everything. ಹೇಳೋದೇ ಕಲ್ಚರಲ್ ಸ್ಟಡೀಸ್. ಆ್ಯಂಡ್ ಆಲ್ಸೋ ರೇಮಂಡ್ ವಿಲಿಯಮ್ಸಿನ ಒಂದು ಕಲ್ಚರ್ ದ ಲಾಂಗ್ ರೆವಲ್ಯೂಷನಲ್ಲಿ ಕಂಡು ಬಂದಿರುವಂಥದ್ದು. ಇನ್ನು ಲಾಸ್ಟ್ ಹೇಳಬೇಕಾದ್ರೆ 13 ಪಾಯಿಂಟ್, ಡಿಜಿಟಲ್ ಆ್ಯಂಡ್ ಮೀಡಿಯಾ ಥಿಯರೀಸ್, ರೀಸೆಂಟ್ಲಿ ಅಪ್ಡೇಟೆಡ್ ಆಗಿರುವಂಥದ್ದು ಒಂದು ಥಿಯರೀಸ್ಗಳು ಇನ್ ಲಿಟ್ರೇಚರ್. ಫಾರ್ ಎಕ್ಸಾಂಪಲ್ ಮೂವೀಸಲ್ಲಿ ಮೊದಲು ಇನ್ ದ ಬಿಗಿನಿಂಗ್ ಆಫ್ ದ ಮೂವೀಸ್ ವಿ ಸಾ ಓನ್ಲಿ ಮ್ಯಾಜಿಕ್ ಕಂಡು ಬಂದಿತ್ತು. ಮಿಡಲಲ್ಲಿ ಫ್ಯಾಮಿಲಿ ಕಂಡು ಬಂದಿದೆ. ಮಾಡರ್ನ್ದಲ್ಲಿ ಬೋತ್ ಪೀಪಲ್ ಮೀನ್ಸ್ ಲವರ್ಸ್ ಕಂಡು ಬಂದಿದೆ. ಲೇಟ್ ಮಾಡರ್ನಿಟಿಯಲ್ಲಿ ಏನು ಸಿಂಗಲ್ ಪರ್ಸನ್ ಆಗಿ ಲೈಫ್ ಲೀಡ್ ಮಾಡ್ತಾ ಇದ್ದಾನೆ. ನೆಕ್ಸ್ಟ್ ಟೆಕ್ನಾಲಜೀಸ್ಗಳನ್ನು ಬಳಕೆ ಮಾಡುವಂಥದ್ದು ಮೂವೀಸ್ಗಳಲ್ಲಿ. That is what called in literature is started to utilizing the technical theme stories, the stories which is included the technological tools or technological ideas in that stories anta helbodu. Okay na? How digital technology, media and cyber culture influence the literature and culture anta helbodu. Okay na? ನನಗೆ ಮೂವಿ ಒಂದು ನೆನಪು ಬರ್ತಾ ಇಲ್ಲ, ವೇಟ್ ಎ ಸೆಕೆಂಡ್. ವೇದಲ ಮೂವಿಯಲ್ಲೆಲ್ಲ ಏನೊಂದು ಮೂವಿ ಇದೆ, ಓಕೆ ನನಗೆ ಗೊತ್ತಲ್ಲ. ಮೀನ್ಸ್ ಓವರಾಲ್ ಆಗಿ ಹೇಳಬೇಕಾದ್ರೆ ಒಂದು ಮೂವಿಯಲ್ಲಿ ಟೆಕ್ನಾಲಜೀಸ್ಗಳನ್ನು ಬಳಕೆ ಮಾಡುವಂಥದ್ದು ಒಂದು ಶೈಲಿ ಕಂಡು ಬರ್ತದೆ ನೋಡ್ರಿ. ಅದು ಮೊಬೈಲ್ಸ್ ಆಯಿತು, ಅದು ಹ್ಯಾಕ್ ಮಾಡುವಂಥದ್ದಾಯಿತು, ಬ್ಯಾಂಕ್ಸನ್ನು, ಇನ್ನೊಬ್ಬರ ಒಂದು ಡೀಟೇಲ್ಸ್ಗಳನ್ನು ಹ್ಯಾಕ್ ಮುಂಚೆ ಇದು ಕಂಡು ಬಂದಿತ್ತಾ? ಇಲ್ಲ ತಾನೆ. ಹಾಗೆಯೇ ಸಾಹಿತ್ಯ ಲೋಕದಲ್ಲಿ ಈ ಥರದ ಒಂದು ಯುಟಿಲೈಸೇಷನ್ ಆಫ್ ಟೆಕ್ನಾಲಜಿ ಇನ್ ದೇರ್ ವರ್ಕ್ಸ್, ದಟ್ ಈಸ್ ವಾಟ್ ಕಾಲ್ಡ್ ಡಿಜಿಟಲ್ ಆ್ಯಂಡ್ ಮೀಡಿಯಾ ಥಿಯರೀಸ್. ಅಥವಾ ಒಂದು ಕೃತಿ ಬರೆಯಲ್ಪಟ್ಟಿದೆ, ಯಾವ ಥರ ಟೆಕ್ನಾಲಜೀಸ್ಗಳನ್ನು ಬಳಕೆ ಮಾಡಲಾಗಿದೆ ಅಂತ ಕ್ರಿಟಿಸೈಸ್ ಮಾಡುವಂಥದ್ದು ಥಿಯರಿ ಡಿಜಿಟಲ್ ಆ್ಯಂಡ್ ಮೀಡಿಯಾ ಥಿಯರೀಸ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಆಗಿ ಹೇಳಬೇಕಾದ್ರೆ ಇಲ್ಲಿದೆ ನೋಡ್ರಿ, ಹೈಪರ್ ಟೆಕ್ಸ್ಟ್, ವರ್ಚುವಾಲಿಟಿ, ಸೈಬರ್
ಕಲ್ಚರ್, ಪೋಸ್ಟ್ ಹ್ಯೂಮನಿಸಮ್, ಡಿಜಿಟಲ್ ನರೇಟಿವ್ಸ್. ಅವತಾರ್ ಅನ್ನೋದೊಂದು ಮೂವಿ ಇದೆ ನೋಡ್ರಿ, ಅವತಾರ್. ಓಕೆನಾ, ಅಲ್ಲಿ ಯಾವ ಥರ ಡಿಜಿಟಲ್ ಆಗಿ ಯುಟಿಲೈಸ್ ಮಾಡಿಲಾಗಿದೆ. ಫೈನ್. ಜಾರ್ಜ್ ಲಾನ್ hypertext, Catherine Hall's How We Think, Catherine Hall's again electronic literature and new horizons for the literary. Fine. Next, ethnic and minority criticism, ಜನಾಂಗೀಯ ಮತ್ತು ಅಲ್ಪಸಂಖ್ಯಾತ ವಿಮರ್ಶೆ. How focus on representation of marginalized group like race, caste, ethnicity and their voices in literature is ಯಾರು ಒಂದು ದಬ್ಬಾಳಿಕೆಗೆ ಒಳಗಾಗಿದ್ದಾರೆ. ಹೌದಾ? ವೇಟ್ ಎ ಸೆಕೆಂಡ್, ಇನ್ನೊಂದು ಲಾಸ್ಟ್. ಎಥ್ನಿಸಿಟಿ ಮೀನ್ಸ್ ಜಾತಿ, ಸಾಂಸ್ಕೃತಿಕ ಒಂದು ಗುಂಪು ನೋಡ್ರಿ. ಅದು ಯಾರೇ ಇರಲಿ, ಅಲ್ಪಸಂಖ್ಯಾತರ ಗ್ರೂಪ್ ಆಯಿತು, ಜನಾಂಗೀಯ ಭೇದ ಮೀನ್ಸ್ ಹೌ ದೇ ಆರ್ ಸಫರ್ ಫ್ರಮ್ ದ ಸೊಸೈಟಿ, ಸಫರ್ ಫ್ರಮ್ ಪುಟ್ಟಿಂಗ್ ಸಮ್ ಟ್ರೆಡಿಷನ್ಸ್ ಆರ್ ಸಮ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಆನ್ ದೆಮ್. ಆ ಒಂದು ವಿಷಯದ ಬಗ್ಗೆ ಮೀನ್ಸ್ ದೀಸ್ ಆರ್ ದ ಥಿಂಗ್ಸ್ ವೇರ್ ವಿ ಕ್ಯಾನ್ ಸಿ ಇನ್ ಅ ಲಿಟ್ರೇಚರ್. ಇಫ್ ಯು ಹೈಲೈಟೆಡ್ ದೋಸ್ ಥಿಂಗ್ಸ್, ದಟ್ ಥಿಂಗ್ಸ್ ವುಡ್ ಬಿ ಕನ್ಸಿಡರ್ ಆಸ್ ಎ ಎಥ್ನಿಕ್ ಆ್ಯಂಡ್ ಮೈನಾರಿಟಿ ಕ್ರಿಟಿಸಿಸಮ್ ಅಂತ ಹೇಳ್ಬೋದು. ಹೆನ್ರಿ ಲೂಯಿಸ್ ಗೇಟ್ಸ್ ದ ಸಿಗ್ನಿಫೈಯಿಂಗ್ ಮಂಕಿ ಬೆಲ್ ಹುಕ್ಸ್ ಏಂಟ್ ಐ ವುಮನ್. ಎಸ್, ಬ್ಯೂಟಿಫುಲ್ ಪೋಯಮ್ ಇದೆ ನೋಡಿ ಇದು. ಆ್ಯಂಡ್ ಟೋನಿ ಮೋರಿಸನ್ ದ ಬಿಲವೆಡ್ ಲಿಟರರಿ ರೆಪ್ರೆಸೆಂಟೇಷನ್ ಆ್ಯಂಡ್ ಗಾಯತ್ರಿ ಚಕ್ರವರ್ತಿ ಕ್ಯಾನ್ ದ ಸಬಲ್ಟರ್ನ್ ಸ್ಪೀಕ್. Women has women got right to speak? Has the marginalized group got the right to speak? Has the subaltern speak means marginalized one. ಅವರೊಂದು ಆದ್ಯತೆ ಸಿಕ್ಕಿದೆನಾ ಮಾತಾಡಲಿಕ್ಕೆ ಇನ್ ದ ಲಿಟ್ರೇಚರ್, ಇನ್ನು ಲಿಟ್ರೇಚರ್ ಅಂತ ಹೇಳ್ಬೋದು. ಬಿಕಾಸ್ ಮೆನಿ ಮೋರ್ ಲಿಟ್ರೇಚರ್ ರೆಪ್ರೆಸೆಂಟ್ ಅಂತ ಹೇಳ್ಬೋದು. ಓಕೆನಾ, ಫೈನ್. ನೆಕ್ಸ್ಟ್, ಟ್ರಾಮಾ ಸ್ಟಡೀಸ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ನೋಡ್ರಿ. Trauma means once you read text, what kind of characters are crossing so many problems like suffering, memory, violence, trauma as are represented in literature. ಅದನ್ನು ಹೈಲೈಟ್ ಮಾಡೋದ್ರ ಮೂಲಕ ನೀವು ಕ್ರಿಟಿಸೈಸ್ ಮಾಡಿದ್ದಾರೆ ಅಂದರೆ ದಟ್ ವುಡ್ ಬಿ ಕನ್ಸಿಡರ್ ಆಸ್ ಎ ಟ್ರಾಮಾ ಸ್ಟಡೀಸ್ ಅಂತ ಹೇಳ್ಬೋದು. ರೆಪ್ರೆಸೆಂಟೇಷನ್ ಆಫ್ ಟ್ರಾಮಾ, ಮೆಮೊರಿ, ಟೆಸ್ಟಿಮೋನಿ, ಹಿಸ್ಟೋರಿಕಲ್ ಆ್ಯಂಡ್ ಟ್ರಾಮಾ ಹೀಲಿಂಗ್ ಅಂತ ಹೇಳ್ಬೋದು. ಭಾಳಷ್ಟು ಕೃತಿಗಳು ಕಂಡುಬರ್ತದೆ. ಓಕೆನಾ, ಡಾಲ್ಸ್ ಹೌಸ್ ಅಂತ ಇದೆ ನೋಡ್ರಿ. ಡಾಲ್ಸ್ ಹೌಸ್ ಆಯಿತು, ಸಫರ್ ಭಾಳ ಆಗ್ತಾಳೆ ವುಮೆನ್, ವೈಫ್ ಬಿಟ್ಟು ಹೋಗ್ಬಿಡ್ತಾಳೆ ಗಂಡನಿಗೆ, ಎಷ್ಟು ಟಾರ್ಚರ್ ಕೊಡ್ತೀವಿ ಅಂತೇಳಿ. ಫೈನ್. ಮೀನ್ಸ್ ಐ ಹ್ಯಾವ್ ಮೈ ಓನ್ ರೆಸ್ಪೆಕ್ಟ್ ವೆನ್ ದ ಮ್ಯಾಟರ್ ಕಮ್ಸ್ ಬೀಯಿಂಗ್ ಇನ್ ಅ ಸೊಸೈಟಿ, ಇನ್ ಅ ಪಾರ್ಟಿಯಲ್ಲಿ ಎಲ್ಲರೊಂದಿಗೆ ಇನ್ಸಲ್ಟ್ ಮಾಡಿದರೆ ಎಸ್, ಇಟ್ ವುಡ್ ಬಿ ದ ರಿಸಲ್ಟ್ ವುಡ್ ಬಿ ದ ಬಿಯಾಂಡ್ ಅವರ್ ಇಮ್ಯಾಜಿನೇಷನ್ ಅಂತ ಹೇಳ್ಬೋದು. ಫೈನ್. ನೆಕ್ಸ್ಟ್ ಕೀ ಥಿಂಕರ್ಸ್, ಖ್ಯಾತಿ ಕೋಡನ್ ಅಗೇನ್ unclaimed experience, trauma, narrative and history. Dominic La Capra, history of memory after this word. And Shoshana, correct? Feldman, testimony, crisis of witnessing in a literature and psychoanalysis and history. Next, narratology nodri. Systematic study of narrative structure means techniques, story techniques and mechanics of a plots in a literature. ಇದನ್ನು ಫಾಲೋಅಪ್ ಮಾಡೋದ್ರ ಮೂಲಕ ಲೈಕ್ ಯಾವುದು ನರೇಟರ್, ಪ್ಲಾಟ್, ಟೈಮ್, ವಾಯ್ಸ್, ಸ್ಟೋರಿ ಸ್ಟ್ರಕ್ಚರ್, ಇದನ್ನು ನೀವು ಇದ್ರ ಮೇಲೆ ಫೋಕಸ್ ಮಾಡಿ ಕ್ರಿಟಿಸಿಸಮ್ ಮಾಡಿದರೆ ದಟ್ ವುಡ್ ಬಿ ದ ನರೇಟಾಲಜಿ ಕ್ರಿಟಿಸಿಸಮ್. ಲೈಕ್ ವಿ ಕ್ಯಾನ್ ಸಿ ದೀಸ್ ಥಿಂಗ್, ನರೇಟಾಲಜಿ theory can be seen. These are the work, that is narrative discourse. He is very important. Ronald Barthes ಕೇಳಿದ ಎಕ್ಸಾಮಲ್ಲಿ. ಓಕೆನಾ, ಮೈಕ್ ಬಾಲ್ narratology, introduction to theory and narrative. Semiotics. So here if you taking any work which you started to focus on the sign, symbol and codes, not about the text, means not about the background of writers, what the meaning coming from this, what the story coming from this work, you won't bother about those are the things. More than you are thinking, your concentration on signs. Sign ಯಾವ ಥರ ಯುಟಿಲೈಸ್ ಆಗಿದೆ, ಸಿಂಬಲ್ಸ್ ಯಾವ ಥರ ಯುಟಿಲೈಸ್ ಆಗಿದೆ, ಕೋಡ್ಸ್ ಯಾವ ಥರ ಬಳಸಲಾಗಿದೆ ಇನ್ ಲ್ಯಾಂಗ್ವೇಜ್ ಅಲ್ಲಿ, that is literature or culture. So signified relationship. Cultural code symbolizes in text. Ferdinand de Saussure, that is course in general linguistics. Charles Sanders Peirce, collected papers, mythologies, elements of symbology. Okay na? So last one, that is discourse analysis, Foucaultian theory. Okay na? Examining how language, knowledge and power shape the text and social practice. Very nice.
if there is any work which represent which writer or a critic has to concentrate on language. Language ಯಾವ ಥರ ಯೂಸ್ ಆಗಿದೆ, how the language is used, what kind of knowledge it gives, what are the powers can be seen in that particular work. On that basis you are going to criticizing, that is discourse analysis. Power, knowledge, institution, ideology, social control, that is Michael Foucault's works. Archaeology of knowledge, discipline and punish. Norman Fairclough, that is language and power. Tune, okay, discourse and power. So these are the what theories of literary theories, list of literary theories anta helbodu. So what's your duty from this class means just read the how many literary criticism and how many literary theories are there, and what each theory have so many writers. So try to make a list on writers and their important works and what are the concept they have introduced. ಅಷ್ಟನ್ನು ಓದಿ ಸಾಕು. ಅಂದರೆ ಒಂದು ವರ್ಕಿನ ಒಂದು ಸಮ್ರಿ ಬೇಡ, ಓಕೆನಾ, ಹೆವಿ ಆಗ್ತದೆ. ಅದು ಅಲ್ಲದೆ ವೆರಿ ರೇರ್ ಇದು, ಇಟ್ಸ್ ಅ ನ್ಯೂ ಟಾಪಿಕ್ ಲಿಟರರಿ ಥಿಯರಿ ಅನ್ನೋದು, ಓಕೆನಾ. ಸೊ ರೀಸೆಂಟ್ಲಿ ದಿಸ್ ಟಾಪಿಕ್ ಓನ್ಲಿ ಮೀನ್ಸ್ ದ ಕ್ವಶನ್ ಓನ್ಲಿ ಟೇಕನ್ ಫ್ರಮ್ ದಿಸ್ ಟಾಪಿಕ್ ಇನ್ UGC ನೆಟ್ಟಲ್ಲಿ ಕಂಡುಬರ್ತಿತ್ತು. ಬಟ್ ರೀಸೆಂಟ್ಲಿ ಅವರು ಅಂದರೆ ksetದವರು ಕೂಡ ಎಕ್ಸಾಮ್ ಹೋಲ್ಡರ್ ನಡೆಸಿದವರು, ಅವರು ಏನು ಮಾಡ್ತಾ ಇದ್ದಾರೆ, ಇದ್ರ ಮೇಲೇನೂ ಫೋಕಸ್ ಮಾಡ್ತಾ ಇದ್ದಾರೆ ಕ್ವಶನ್ಸ್ಗಳನ್ನು, ಓಕೆನಾ. ಸೊ ಲಾಸ್ಟ್ ಪೇಪರ್ ಅನಲೈಸ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಗುರುತಾಗ್ತದೆ ಇದರಿಂದ, ಓಕೆನಾ. ಸೊ ಹೋಪ್ ಸೊ ಯು ಹ್ಯಾವ್ ಕಮ್ ಟು ನೋ ದಟ್ ದ ಕಂಪ್ಲೀಟ್ ಮೀನಿಂಗ್ ಆರ್ ಕಂಪ್ಲೀಟ್ ಒಂದು ಸಬ್ಜೆಕ್ಟ್ ಆಫ್ ವಾಟ್ ಈಸ್ ಲಿಟರರಿ ಥಿಯರಿ ಆ್ಯಂಡ್ ಕ್ರಿಟಿಸಿಸಮ್, ವಾಟ್ ಆರ್ ದ ಥಿಯರೀಸ್ ಆ್ಯಂಡ್ ಕ್ರಿಟಿಸಿಸಮ್ ಅನ್ನೋದು ನಿಮಗೆ ಒಂದು ಐಡಿಯಾ ಬಂದಿದೆ. ಹೋಪ್ ಸೊ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಕ್ಲಾಸ್. If you understand this class, please like, share and subscribe. So okay, fine, and thanks for watching this class. Okay, bye, take care.